त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धं नारायणं नमस्कृत्य नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा स्तोत्रार्थ उच्यते। देवं नारायणं नत्वा सर्वदोषविवर्जितं परिपूर्णं गुरुंश्चान्गीतार्थं गच्छामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। ओं धर्मक्षेत्रे कुरुक्षेत्रे समवेतायोत्सवः मामकाः पाण्डवाश्चैव किमकुर्वत सञ्जय। गुणगणनिलयं पतिं रमायाः जगतः धनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे ವಂದೇ. ಯಾವುದೀಗ ಭಾಷ್ಯನ ಇಲ್ಲ ತಾತ್ಪರ್ಯ? ಸರಿ 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 ಇಲ್ಲ, ಇನ್ನೂ ಸ್ವಲ್ಪ ಇದೆ ಅಲ್ಲಿ ಭಾಗ ಇನ್ನೂ ಮುಗಿಸಿ ಅಲ್ಲಿ ಹೋಗಬೇಕು. ತುಂಬ ಶ್ಲೋಕ ಸರಿ ಒಟ್ಟಿಗೆ ಇದೆ ಭಾಷ್ಯ. ಆದ್ದರಿಂದ ಶುರ ಅವೈದಿಕಾನಿ ಮತಾನಿ ಎಲ್ಲೈತೆ? ಹಾಂ, ಅವ್ಯವಸಾಯಾತ್ಮಿಕಾನಿ ಶುಹು ಅವೈದಿಕಾನಿ ಮತಾನಿ ಅವ್ಯವಸಾಯಾತ್ಮಕಾನಿ. ಹಾಂ, ಯಾವುದು? ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಸ್ಥಿತಃ ವೇದವಾದರತಃ ಪಾರ್ಥ ನ ಅನ್ಯತ್ಯಸ್ತೀತಿ ವಾದಿನಃ. ಇವರೆಲ್ಲ ವೇದ ಓದಿದರೂ ಕೂಡ ಇವರು ವೇದದ ಆಳಕ್ಕೆ ಹೋಗಲಿಲ್ಲ, ಅಪರೆಂಟ್ ಮೀನಿಂಗ್ ತಿಳ್ಕೊಂಡ್ರು. ಅದು ಯಾರ್ಯಾರು ಕರ್ಮವೇ ತಾರಕ, ಸ್ವರ್ಗವೇ ಪುರುಷಾರ್ಥ, ಯಜ್ಞಯಾಗಾದಿಗಳೇ ಸಾಧನೆ ಅಂತ ತಿಳ್ಕೊಂಡಿರ್ತಾರೆ. ಎಲ್ಲ ಏನು ಮಾಡಿದರು? ಡೀಪಾಗಿ ಹೋಗಲಿಲ್ಲ. ಅದರಿಂದಾಗೇನೆ ಅವರು ತಪ್ಪು ಫಿಲಾಸಫಿ ಪೂರ್ವಮೀಮಾಂಸಕರು ಅಂದರೆ ಹಾಗೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ, ತಿಳುವಳಿಕೆ ಇಲ್ಲ ಇವರಿಗೆ. ವೇದವಾದರತಃ ಪಾರ್ಥ ನ ಅನ್ಯದಸ್ತೀತಿ ವಾದಿನಃ. ಅವರು ಎಂಥವ್ರು ಇವರು? ವೇದವಾದಿಗಳು. ವೇದವಾದರತಃ, ವಾದ ಅಂದರೆ ಅಪೆರೆಂಟ್ ಮೀನಿಂಗ್ ಅಂತ ಅರ್ಥ. ವೇದದ ತೋರಿಕೆಯ ಅರ್ಥವನ್ನು ತಿಳಿದವರೇ ಹೊರತು ಅಂತರಾರ್ಥ ತಿಳಿದವರಲ್ಲ. ಆದ್ದರಿಂದಾಗಿಯೇ ಅವರಿಗೆ ಇದೆಲ್ಲ ಅರ್ಥ ಆಗಲಿಲ್ಲ. ನೋಡಿ, ಬೇರೆಯವ್ರದ್ದೆಲ್ಲ ಏನೋ ವೇದ ಬಿಟ್ಟಿದ್ದರಿಂದ ಅವ್ರಿಗೆ ಪ್ರಮಾಣವೇ ಇಲ್ಲದಂತೆ ಆಯಿತು. ಇನ್ನು ವೇದ ಒಪ್ಪಿದರೂ ಕೂಡ ಒಳಗೆ ಹೋಗಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಇವು. ಅದರ ಪರೀಕ್ಷೆ ಹೋಗದೆ ಫೇಲ್ ಆದ, ಒಂದು ತಪ್ಪು ಬರೋದು ಫೇಲ್ ಆದ. ಪರೀಕ್ಷೆ ಎಲ್ಲ ಮಾಡ್ದ, ತಪ್ಪು ಆನ್ಸರ್ ಬಾರ್ದ, ಹಾಗಾಯಿತು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಸ್ಥಿತಃ ವೇದವಾದರತಃ ಪಾರ್ಥ ನ ಅನ್ಯದಸ್ತೀತಿ ವಾದಿನಃ. ಅವರೆಲ್ಲ ಎಂಥವರು? ಅನ್ಯತ್ ನ ಅಸ್ತಿ, ಬೇರೆ ಇಲ್ಲೇ ಇಲ್ಲ. ಅಪರೆಂಟ್ ಮೀನಿಂಗ್ ಇಸ್ ದಿ ಓನ್ಲಿ ಮೀನಿಂಗ್ ಅಷ್ಟೆ. ಒಳಗೆ ಹೋಗಿ ಒಳ್ಳೆ ಇಲ್ಲ ಅವರು. ಏನು ಮಾಡಿದ್ರು ಕೆಲವರು? ಸಮುದ್ರ ರತ್ನ ಸಿಗುತ್ತೆ ಅಂತ ಹೇಳಿದರು. ಇವನು ದೊಡ್ಡ ಗೋಣಿತಿಲ್ಲ ತೊಗೊಂಡು ಹೋದ ತರಲಿಕ್ಕೋಸ್ಕರ. ನೋಡ್ತಾನೆ ಕೂತ್ಕೊಂಡೆ, ಹೋಗ್ರಿ ಮರಳುಗಳು ಕಲ್ಲುಗಳು ಅಷ್ಟೇ. ಕಾಲು ಬೇಜಾರಾಯ್ತು. ನೀರು ಕುಡ್ಲಿಕ್ಕೆ ಹೋದ್ರೆ ಅದು ಉಪ್ಪು ಬೇರೆ, ಎರಡೂ ಉಪಯೋಗ ಇಲ್ಲ. ಯಾರು ಬುದ್ಧಿ ಎಲ್ಲ ಹಿಡಿದವ್ರು ಅಂತ ವಾಪಸ್ ಹೋಗ್ಬಿಟ್ಟು ಅಷ್ಟೇ. ಗೊತ್ತಾಯ್ತಾ? ಬೈದ ಹಿಡಿದವ್ರನ್ನ. ನೀವು ರಥ ಎಲ್ಲ ಮಾಡಿರಿ, ಏನೂ ಇಲ್ಲ ಅಲ್ಲಿ, ಏನಿದೆ ಅಲ್ಲಿ ಬರೀ ಮಣ್ಣು ಕಲ್ಲು ಅಷ್ಟೇ ಅಂತೇಳಿ ಬೈದ. ಇನ್ನೊಬ್ಬನು ಹೋದ, ಅರ್ಥ ಮಾಡ್ಕೊಂಡ. ಸಮುದ್ರೊಳಗೆ ಇದೆ ಅಂತ ಹೇಳಿದರೆ ಒಳಗೆ ಹೋದ ಅವನು ಪೂರ್ತಿಯಾಗಿ, ಮೇಲ್ನೊಳಗೆ ಕೊಡಲಿಲ್ಲ, ಡೀಪಾಗಿ ಹೋದ. ರತ್ನಗಳು ಸಿಕ್ಕು ಅವನು. ಪ್ರಮೇಯ ರತ್ನ ಸಿಗಬೇಕಾದ್ರೆ ಒಳಗಡೆ ಹೋಗಬೇಕು. ಅದಕ್ಕೆ ತತ್ವ ಸಮನ್ವಯ ಉಪಕ್ರಮೋಪಸಂಹಾರಾದಿಗಳನ್ನು ಉಪಯೋಗಿಸಿದಾಗ ಒಳಗೆ ಹೋಗ್ಲಿಕ್ಕೆ ಬರುತ್ತೆ, ಇಲ್ಲ ಒಳಗೆ ಬರೋದಿಲ್ಲ. ಹಾಗೆ ಅದೇ ಮೇಲ್ನೋಟದ ಅರ್ಥ ಇದೆ ಅಷ್ಟೇ. ಅದು ನಮಗದು ನಿಮಗಿದೆ ಅಷ್ಟೇ. ವೇದಗಳಲ್ಲೇ ಹೊಂದಾಣಿಕೆ ಇಲ್ಲ ಅಂತ ಹೇಳ್ಬಿಡೋದು ಕೊನೆಗೆ ಹೇಳಿದರೆ. ಆ ಥರ ಮಾಡಿ ದೇವತೆಗಳು ಅಪರೆಂಟು, ಕರ್ಮನೂ ಅಪರೆಂಟ್, ಎಲ್ಲ ಅಪರೆಂಟ್ ಮಾಡ್ಕೊಂಡಿದ್ದರಿಂದ ಕೆಟ್ಟೋಯ್ತು. ಅದು ತುಂಬ ಜನ ತಪ್ಪು ಮಾಡ್ತಾರೆ, ಎಷ್ಟೋ ಜನ. ಗೊತ್ತಾಯ್ತಾ? ಹಲಸಿನ ತಿನ್ನು ಅಂತೇಳಿ ನೋಡಿದಾಗ ಹಲ್ಲು ಬಿಡ್ಕೊಂಡ, ಬುದ್ಧಿಯಲ್ಲಿ ಹಲಸಿನ ತಿನ್ನಕ್ಕೆ ಬರೋದಿಲ್ಲ ಅಂತ ಡಿಕ್ಲೇರ್ ಮಾಡಿದೆ. ಒಳಗೆ ಓಪನ್ನೇ ಮಾಡ್ತಾಯಿಲ್ಲ ಅವರು. ಅದು ತುಂಬ ಜನ ಇರ್ತಾರೆ. ಕವರ್ ಬಂತು ಖುಷಿಯಿಂದ ಇಟ್ಟು ಒಳಗೆ ಏನಿದೆ ನೋಡಲೇ ಇಲ್ಲ. ಎಂತ ತೆಗೆದ ಡಿ ಇತ್ತು, ಎಕ್ಸ್ಪೈರಿ ಆಗೋಯ್ತು, ಡೇಟ್, ಕತೆ ಮುಗೀತು. ಅವ್ರು ಕೊಟ್ಟವ್ರು ಇಲ್ಲೇ ಇಲ್ಲ. ಅದಕ್ಕೆ ಯಾವಾಗ ಏನು ಮಾಡಬೇಕಾದ್ರೆ ಒಳಗೆ ಏನಿರುತ್ತೆ ಫಸ್ಟ್ ಒಳಗೆ ನೋಡೋದು. ಕವರ್ ಬಂದಾಗ ಒಳಗೆ ನೋಡಬೇಕು. ಅವತ್ತೆಲ್ಲ ಕವರ್ಡ್ ಇದೆಲ್ಲ ಶಾಸ್ತ್ರಾರ್ಥ ಹೇಗಾಗಿರುತ್ತೆ. ಅಮೂಲ್ಯ ರತ್ನಗಳನ್ನು ಯಾವಾಗಲೂ ಏನು ಮಾಡೋದಿಲ್ಲ, ಹೊರಗಡೆ ಸಾಲು ಇಡೋದಿಲ್ಲ, ಒಳಗಡೆ ಇಟ್ಟಿರ್ತಾರೆ. ಗೊತ್ತಾಯ್ತು? ಇನ್ನೂ ಪ್ರಶ್ನಿಸ್ಬೇಕಾದ್ರೆ ಅವ್ರು ಕೇಳಬೇಕು, ಅವ್ರನ್ನ ತೋರಿಸಿ. ಅವಾಗ ನೋಡ್ತಾರೆ, ಇವ್ರು ತೊಗೊಳ್ಳೋ ವ್ಯಕ್ತಿ ಹೌದವ್ರು ಅಂತ ನೋಡಿಬಿಟ್ಟು ತೋರಿಸೋದೇ ಇಲ್ಲ ಅವರು. ಅರ್ಥ ಆಯ್ತಾ? ಅದೆಲ್ಲ ಯೋಚನೆ ಮಾಡಿದರೆ ಯಾರಿಗಾದ್ರೂ ಮಹತ್ವ ಗೊತ್ತಿರುತ್ತೆ. ಆ ರೀತಿ ಮಾಡಬೇಕು, ಬೇರೆಯವರಿಗೆಲ್ಲ ಗೊತ್ತಾಗೋದಿಲ್ಲ.
ಎಷ್ಟು ಒಳ್ಳೆಯ ಉತ್ತರ ಇದು ತಿಳಿತಾ. ಯಾಮಿಮಾಂ ಪುಷ್ಪಿತಾಂ ವಾಚಂ ವದಂತೆ ಅವಿಪಸ್ಥಿತ ವೇದವಾದ ರಥಃ, ಬರೀ ವೇದವಾದ ರಥಃ ಇನ್ವಾಲ್ವ್ಡ್ ಅದರಲ್ಲಿ. ಇಷ್ಟ ಬೇರೆ ಏನೂ ಇಲ್ಲ. ನಾಣ್ಯದಸ್ತೀತಿ ವಾದಿನಃ, ಬೇರೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡವರು. ಆದ್ದರಿಂದ ಅವರಿಗೆ ನಿಜವಾದ ಅರ್ಥ ಗೊತ್ತಾಗೋದೇ ಇಲ್ಲ. ಗೊತ್ತಾಯ್ತಾ? ಇವತ್ತು BE MBBS ಪಾಸ್ ಆಗೋದಿಲ್ಲ, ಒಳ್ಳೊಳ್ಳೆ ಕೆಲಸ ಸಿಗೋಲ್ಲ. ಥರ್ಡ್ ಕ್ಲಾಸ್ ಪಾಸ್ ಆಗೋದ್ರೆ ಯಾವ ಸಿಗುತ್ತೆ? ಎಷ್ಟು ಸರ್ತೆ ಒಳ್ಳೆ ಕೋರ್ಸ್ ಒಳ್ಳೆಯದು, ಇವು ಸರಿಯಾಗಿ ಓದಿಲ್ಲ ಅದನ್ನು. ಆದ್ದರಿಂದ ಅವನಿಗೆ ಸಿಗ್ಬೇಕಾದ್ರೆ ಭಾರಿ ಕಷ್ಟ. ಮತ್ತು ಸಿಕ್ಕರೆ ಅವ್ನ ಕೈಲಿ ಸಿಕ್ಕರೆ ಜನಗಳಿಗೆ ಇನ್ನೂ ಕಷ್ಟ, ಸರಿಯಾಗಿ ಓದಿಲ್ಲದೆ ಹೋಗ್ಬಿಟ್ರೆ. ಆದ್ದರಿಂದ ಒಂದೇ ಕೋರ್ಸನ್ನು ಸರಿಯಾಗಿ ಓದೋದು ಬೇರೆ, ಮೇಲ್ಮೇಲೆ ಕೆಲವರು ಪಾಸಾಗೋ ಪೂರ್ತಿ ಓದಿದ್ರೆ ಸಾಕೋದು ಅಷ್ಟೇ. ಅವರಿಗೆ ಪಾಸಾಗೋ ಪೂರ್ತಿ ಕಾಪಿ ಏನೋ ಮಾಡಿಬಿಟ್ಟು ಪಾಸಾಗಿ ಟ್ರೈ ಮಾಡ್ತಾರೆ. ಅದಕ್ಕೆ ಜ್ಞಾನ ಅಂತ ಕರೆಯೋದಿಲ್ಲ ಅವರು. ಇವತ್ತು ಹಾಗೆ ಮಾಡಿದ್ದೇವೆ. ವೇದಗಳು ಭಾರಿ ಶ್ರೇಷ್ಠ ಅಂತ ಗೊತ್ತಾಯಿತು, ಮೇಲೆ ನೋಡಿದ್ರು ಅರ್ಥ ಹಿಡ್ಕೊಂಡು ಮಾಡಿದರೆ ನಾನು ವೇದ ಓದಿದ್ದೇನೆ, ವೇದ ಸಪೋರ್ಟ್ ಕೊಡೋಕ್ಕೆ ಟ್ರೈ ಮಾಡಿದರು. ಅಂದರೆ ಬುಡದಂತ ನಾನು ಬೈಬೇಡಿ, ವೇದ ಒಪ್ಪಿದ್ದೇವೆ ನಾವು ಅಂತ ಹೇಳಿದ. ಬಟ್ ಸರಿಯಾಗಿ ಉಪಯೋಗಿಸ್ಬೇಕು. ಒಪ್ಪಿದ ಮಾತ್ರಕ್ಕೇನೆ ಅದಕ್ಕೆ ಹೇಳ್ತಾರೆ, ಎಲ್ಲೆಲ್ಲಿ ಶೃಣು ಅಂತ ಹೇಳ್ತಾರೆ. ಕೃಷ್ಣ ಶೃಣು ಅಂತ ಹೇಳಿ ತಕ್ಷಣ ಆಚಾರ ಬೆರೀತಾರೆ. ಶೃಣು ಅಂದರೆ ಶೃಣು ಅಲ್ಲ, ಶ್ರುತ್ವ ಅನುಷ್ಠಾನಂ ಕುರು. ಕೇಳಿ ಏನು ಮಾಡಬೇಕು? ಅದನ್ನು ನಡ್ಕೋಬೇಕು. ಬರೀ ಕೇಳಿ ಎಲ್ಲ ಕೇಳಿದ, ಔಷಧಿ ಕೇಳಿದ ಮತ್ತೆ ಹೋಗ್ಬಿಟ್ಟು ನನ್ನ ಮಾತು ಕೇಳು ಅಂದರೆ ಎಲ್ಲ ಕೇಳಿದ, ವಾಸಿ ಆಗಲೇ ಇಲ್ಲ. ಏನು ಮಾಡಿದೆ? ನಿಮ್ಮ ಮಾತು ಕೇಳಿದೆ, ಏನು ತೊಗೊಳ್ಳಿ, ನಿಮ್ಮ ಮಾತು ಕೇಳಿದೆ ಅಷ್ಟೇ. ನಾನು ಮಾತು ಕೇಳೋದ್ರೆ ಏನರ್ಥ? ನಡೆಸೋದು ಅಂತ. ರಾಮದೇವ್ರು ದಶರಥನ ಮಾತನ್ನು ಕೇಳಿದರು ಅಂದರೆ ನಡೆಸಿದರು ಅಂತಾರೆ. ಕಿವಿ ಇದ್ದವ್ರಿಗೆಲ್ಲ ಕೇಳುತ್ತೆ, ಅದೇ ದೊಡ್ಡದಲ್ಲ. ಆ ರೀತಿ ಕೇಳಿಸ್ಕೊಳ್ಳೋದು. ಎಲ್ಲಿ ಆಚಾರ ಶೃಣುತಾಮರ ಸತ್ಯವಚಃ ಪರಮಂ. ಶೃಣುತ ಅಂತಾರೆ ಕೇಳಿ, ಆಮೇಲೆ ಮನುತ ಮರಣ ಮಾಡಿಕೊಳ್ಳಿ, ಆಮೇಲೆ ದೇವರನ್ನು ನೋಡಿ ಎಲ್ಲ ಸೇರಿಸಿ ಹೋಗಿ ಮುಂದಿಂದದು. ಶೃಣುತ ಅಂದು ಸೇರಯ್ಯ ಅಂಥೇಳಿ ಮುಂದೆಲ್ಲ ಆಟೋಮೆಟಿಕ್ ಅದು ಅರ್ಥ ಮಾಡ್ಕೊಳ್ಳೋದು ಹೋದರೆ ತಪ್ಪಾಗುತ್ತೆ. ಆಚಾರ ಅಷ್ಟೇ ಹೇಳಿದ್ದಾರೆ, ಕೇಳು ಅಂತ ಹೇಳಿದ್ದಾರೆ ಅಷ್ಟೇ. ನೀವೆಲ್ಲಿ ಅರ್ಥ ಮಾಡಿ ಎಲ್ಲಿ ಹೇಳಿದ್ದಾರೆ ನೋಡಿ ಅಂತ ಹೇಳಿದ್ರೆ ಹೇಳಬೇಕು ಅವನಿಗೆ. ಕಾಪಾತ್ಮಾನಃ ಸ್ವರ್ಗಪರಾಹ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅವರೆಲ್ಲ ಏನು ಮಾಡ್ತಾರೆ? ಕಾಮಾತ್ಮಾನಃ, ಒಳಗೆ ಹೋಗಲಿಕ್ಕೆ ಯಾತಕ್ಕಾಗೋದಿಲ್ಲ ಅಂತ ಮುಂದಿನ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಅವ್ರಿಗೆ ಏನು ಬೇಕಿದೆ? ಫಲಗಳು ಬೇಕಷ್ಟೇ ಅವರಿಗೆ. ತಕ್ಷಣ ಫಲ ಹೇಳಿ SLC ಫಸ್ಟ್ರಾಗಿ ಕೆಲಸ ಸೇರಿಸ್ಕೊಂಡ್ಬಿಟ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಕೆಲಸ ಸೇರ್ಲಿಕ್ಕಲ್ಲದು, ಮುಂದೆ ಓದ್ಲಿಕ್ಕೆ ಅವನಿಗೆ ಒಳ್ಳೆ ಇದು. ಅದು ಅಡ್ಡ ಕೆಲಸ ಸೇರ್ಕೊಂಬಿಟ್ಟು ಯಾವುದೋ ಅಂಗಡಿ ಲೆಕ್ಕ ಬೇರೆದು ಕೊಟ್ಟರು ಸೇರ್ಕೊಂಬಿಟ್ಟ. ಅವನ ಫ್ರೆಂಡ್ ಇನ್ನೂ ಓದ್ತಾ ಇದ್ದ, ಇವನು ಬೈದ, ನೋಡಿ ಎಷ್ಟು ಸುಖವಾಗಿದ್ದೆ ನಾನು ಅಂತ ಹೇಳ್ಕೊಂಡು. ಆಮೇಲೆ ಗೊತ್ತಾಗ್ತದೆ ಅವ್ರ ಸುಖ ಇವನು ಸುಖ ಕಂಪೇರ್ ಮಾಡೋಕ್ಕೆ ಬರೋದು, ಟೆಂಪ್ಟ್ ಆಗ್ತಾರೆ. ಕಾಮಾತ್ಮನಃ ಅಂದ್ರೇನು? ಬಯಕೆ ಒಳ್ಳೆವು. ನೂರಾರು ಬಯಕೆಗಳನ್ನು ಹೊಂದಿರೋದ್ರಿಂದ ಅಲ್ಲಿ ಒಳಗೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಸ್ವಾರಸ್ಯ ನೋಡಿ, ಕಾಮ ಆತ್ಮಾನಃ, ಆತ್ಮನ ಸ್ವರೂಪದೊಳಗೆ ಇದೆ ಅಂತ ಅರ್ಥ. ಕಾಮ ಎಲ್ಲಿದೆ? ಸ್ವರೂಪದಲ್ಲೇ ಇದೆ, ಅದು ತೆಗೆಯಲಿಕ್ಕೆ ಆಗೋದಿಲ್ಲ. ಅದು ಅರ್ಥ ಆಯ್ತು. ಒಳಗೆ ಇದ್ದನ್ನು ತೆಗೆಲಕ್ಕೆ ಸತ್ತು ಹೋಗ್ತಾನಷ್ಟೇ. ಇದು ಒಂದೊಂದು ಪದ ಕೂಡ ನೋಡಬೇಕಾದ್ರೆ. ಕಾಮಾತ್ಮಾನಃ ಸ್ವರ್ಗ ಪರಾಹ, ಅವ್ರ ಪ್ರಕಾರ ಅಲ್ಟಿಮೇಟ್ ಯಾವುದು? ಸ್ವರ್ಗ. ನಮ್ಮ ಜನಕ್ಕೆ ಸ್ವರ್ಗ ಕೂಡ ಅಲ್ಲ, ಇವರೆಲ್ಲ ಅದು ಇರ್ತಾರೆ. ಭಾರಿ ಬುದ್ಧಿ ಅಂತ ಹೆಸರು. ಎಲ್ಲೋ ಒಂದು ಮನೆ ಕೆಲಸ ಆರಾಮ ಇದ್ಬಿಟ್ರೆ ಮುದ್ದು TV ನೋಡ್ಕೊಂಡಿದ್ದು ಬಿಟ್ರೆ ಕತೆ ಮುಗೀತು ಅಷ್ಟೇ. ಇದೇ ಸ್ವರ್ಗ ಇದ್ದಾಗ ಲೆಕ್ಕ. ಹಾಂ, ಹೌದು. ಆದ್ದರಿಂದನೇ ಸ್ವಾರಸ್ಯ ಅಂದರೆ ಸ್ವರ್ಗಾದಿಗಳು ಲಕ್ಷ ಕೋಟಿ ವರ್ಷ ಬಾಳೋದು, ಅದನ್ನೇ ಅನಿತ್ಯ ಅಂತ ಕರೆದ್ರು. ಇವ್ರು ಮಾಡ್ತಿರೋದೇನೀಗ? ಇದು ಇಲ್ಲಿ ನಮ್ಮ ಎದುರಿಗೆ ಅನಿತ್ಯ ಇದು. ಗೊತ್ತಾಯ್ತು? ಎಷ್ಟೆಷ್ಟು ಸಾವಿರಾರು ಕೋಟಿ ಆಸ್ತಿರೋ ಸತ್ತೋಗಿದ್ದಾರೆ. ಗೊತ್ತಾಯ್ತು? ಹೇಳೋರೆಲ್ಲ ಕೆಡೋರೆಲ್ಲ ಹಾಕಿ ಸತ್ತವರು ಇದ್ದಾರೆ. ತಿಳಿತಾ? ಯಾರೋ ಸತ್ತ ಹೆಂಡತಿ ಮಕ್ಕಳು ನೋಡೋಕ್ಕೂ ಬರಲ್ಲ ಅಂತ. ಅವನು ಸತ್ತೋದ್ರೆ ಸೇವಂತ ಸತ್ತರೆ ನೋ ರೆಸ್ಪಾನ್ಸ್. ಅದು ಇದನ್ನ ಸುಖ ಅಂತ ಕರೀತಾರೆ ಯಾರಾದರೂ ಕೂಡ. ಅದಕ್ಕೆ ಹೇಳ್ತಾರೆ, ಗೊತ್ತಿಲ್ಲ ಅವರಿಗೆ ಸ್ವರ್ಗ ಪರಾಹ. ಗೊತ್ತಿಲ್ಲ 5 ಸ್ಟಾರ್ ಇಟ್ಕೊಂಡ್ಬಿಟ್ರೆ ಖುಷಿನೋ ಖುಷಿ, ತಿನ್ನಕ್ಕೆ ಬರಲ್ಲ ಬಿಡ್ಲಕ್ಕೆ ಬರಲ್ಲ, ಏನು ಇರೋದಿಲ್ಲ ಅಲ್ಲಿ. ಗೊತ್ತಾಯ್ತಾ? ಉಪವಾಸ ಕೊಡ್ಬೇಕಷ್ಟೇ. ಹೋದರೆ ಬಡಿ ಬಂತು ಏನು ಒಂದು ಸ್ನಾನಕ್ಕೆ ಬರೋ ಸೀದಾ ಸ್ನಾನಕ್ಕೆ ಹೋಗ್ಬೇಕು ಅವನ. ಯಾತಕ್ಕೆ? ಏನು ಮಡಿ ಕಾನ್ಸೆಪ್ಟೇ ಇರೋದು, ಸಾಧ್ಯತೆಯೇ ಇಲ್ಲ. ಅದನ್ನು ಹೋಗ್ಲಿಕ್ಕೆ ಇಷ್ಟಪಡ ಅವರೇ. ಅಯ್ಯೋ ಪಾಪ ನೋಡಿದರೆ ಅವ್ರು ಯೋಗ್ಯತೆ ಇಲ್ಲ ಬರಲಿಕ್ಕೆ ಅಂತೇಳಿ. ಅರ್ಥ ಆಯ್ತಾ? ಯೋಗ್ಯತೆ ಪ್ರಶ್ನೆ ಅಲ್ಲ ಅದು. ಹೋಗಬೇಕಾದ ಜಾಗ ಅಂತ ಅನಿಸೇ ಇಲ್ಲ ಅವನಿಗೆ. ಇದೆಲ್ಲ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಸ್ವರ್ಗಪರಾಹ. ಇವತ್ತೆಲ್ಲ ಧನಪರಾಹ. ಧನ ಇಸ್ ಅಲ್ಟಿಮೇಟ್ ಅಷ್ಟೆ. ಎಷ್ಟು ಬರುತ್ತೆ ಅಷ್ಟೇ. ಮುಂದೆ ಬೇರೆ ವಿಷಯ ಕೇಳೋಕ್ಕೆ ತಯಾರಿಲ್ಲ ಅವರು. ಭಾರಿ ಹೇಳಿದರೆ ನಕ್ಕೋಗ್ಬಿಡ್ತಾರೆ ಅಷ್ಟೆ. ಕೆಲವರಿಗೆ ಅರ್ಥ ಆಗುತ್ತೆ, ಅವ್ರು ಭಾರಿ ಯೋಚನೆ ಮಾಡ್ತಾರೆ. ಜನ್ಮಕರ್ಮ ಫಲಪ್ರದಾಂ. ಯಾವುದಿದೆಲ್ಲ ಜನ್ಮಕರ್ಮ ಫಲಪ್ರದಾಂ. ಮತ್ತೆ ಹುಟ್ಟಬೇಕು, ಮತ್ತೆ ಕೆಲಸ ಮಾಡಬೇಕು. ಇಂಥ ಫಲನೇ ಹೊರತು ಪರ್ಮನೆಂಟ್ ಫಲ ಇಲ್ಲ. ಅರ್ಥ ಆಯ್ತಾ? ಆ ಕ್ರಿಯಾ ವಿಶೇಷ ಬಹುಲಾಂ. ಕೆಲಸ ಜಾಸ್ತಿ ಸಂಬಳ ಕಡಿಮೆ ಅಂತಾರಲ್ಲ ಹಾಗೆ. ಕ್ರಿಯಾ ವಿಶೇಷ ಬಹುಲಾಂ. ಭಾರಿ ಕೆಲಸ ಮಾಡಿಸ್ಕೊತಾರೆ, ದುಡ್ಡು ಎಷ್ಟು ಕೊಡ್ತು? ಕೂಲಿ ಒಂದು ಪಾಪ ಇಡೀ ದಿವಸ ಮಾಡಿ ಎಷ್ಟು ಕೊಡ್ಬೋದು ಅವನಿಗೆ? 1000 ಗಟ್ಟಲೆ ಕೊಡೋದು ಭಾರಿ ಕಡಿಮೆ. ಗೊತ್ತಾಯ್ತಾ? ಎಷ್ಟೋ ಸರ್ತಿ ಹಿಂದೆಲ್ಲ ₹1 ₹2 ಕಾಲ ಇತ್ತು. ಅದಕ್ಕೆ ಈ 1000 ಬಂದಿರ್ಬೋದು ಅಷ್ಟೇ ಹೊರತು ಲಕ್ಷಗಟ್ಟಲೆ ಯಾರೂ ಕೊಡೋದಿಲ್ಲ ಅದಕ್ಕೆಲ್ಲ. ಹೇಳಿತಾ? ನಾನು ವೆಹಿಕಲ್ ಕೊಂಡು ಅದೆಲ್ಲ ಹಾಕ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ. ಅಂದರೆ ಅದೇ ಓದ್ದವರಿಗೆ ಸೈನ್ ಮಾಡಿದ್ರೆ ಸಾಕು ಎಷ್ಟು ಕೊಡ್ತಾರೆ ಅವರಿಗೆ? ಎಷ್ಟೋ ಸರ್ತಿ ಅವ್ರು ಕೇಳಿದ್ದು ಕೊಡಬೇಕಾಗ್ತದೆ. ಇಂಪಾರ್ಟೆಂಟ್ ಆದಾಗ ಕೇಳಿದಷ್ಟು ನಾಲೆಡ್ಜಿಗೆ ಕೊಡೋದು. ಕೆಲಸಕ್ಕೆ ಬೆಲೆ ಯಾವಾಗಲೂ ಕಡಿಮೆ. ಎಷ್ಟೇ ಜಾಸ್ತಿ ಕೊಟ್ಟೋ ಲಿಮಿಟೆಡ್. ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಟೈಮೇ ಮಾಡಿಕೊಟ್ಟವ್ರು ಡಾಕ್ಟ್ರು. ತಕ್ಷಣ ಹೇಳಿದ,
ಲೈಫ್ ಸೇವ್ ಆಯ್ತು ಅದರಿಂದ, ಗೊತ್ತಾಯ್ತಾ? ಅದನ್ನು ಕೂಲಿಯವ್ರು ಮಾಡೋಕ್ಕಾಗಲ್ಲ ಕೆಲಸ. ಅದರಿಂದ ಜ್ಞಾನದ ಮಹತ್ವ ಗೊತ್ತಿದ್ದವ್ರು ಮಾತ್ರ ಏನು ಮಾಡ್ತಾರೆ, ಇನ್ನೂ ಸಾಲದು. ಅದು ಹೇಳ್ತಾರೆ, ಯೋಗ ಮಾಡ್ತಾ ರಾಯರಿಗೆ ಒಳ್ಳೆಯ ದೃಷ್ಟಾಂತ. ಕೆಲವರಿಗೆ ಯೋಗ ಸಿದ್ಧಿ ಬರಲಿಕ್ಕೆ ಶುರುವಾಯಿತು. ಕೆಲವರಿಗೆಲ್ಲ ಅವ್ರು ಏನಾದರೂ ಯೋಗ ಸಿದ್ಧಿ ಬರ್ತಿರಲಿಕ್ಕೆ ಸಿಟ್ಟು ಬಂತು ಅವರಿಗೆ, ಗೊತ್ತಾಯ್ತಾ? ನನಗೆ ಬೇಡ ಅಂತ ಹೇಳಿದೆ, ಯೋಗ ಸಿದ್ಧಿ ನನಗೆ ಬೇಕಿಲ್ಲ. ಏನು ಮಾಡಿ ಡಿಸ್ಟರ್ಬ್ ಮಾಡುತ್ತೆ ಯೋಗ ಸಿದ್ಧಿ, ಏನು ಮಾಡುತ್ತೆ ಅದು ಡಿಸ್ಟರ್ಬ್ ಮಾಡಿ ನನಗೆ ಬೇಕಿಲ್ಲ ಅಂತ ಕಂಟ್ರೋಲ್ ಮಾಡಿದ್ದಕ್ಕೆ ಮುಂದೆ ಹೊರಡ್ರೆ ಆಮೇಲೆ, ಅರ್ಥ ಆಯ್ತಾ? ಅಲ್ಲಿಗೆ ತೃಪ್ತರಾಗಿಬಿಟ್ಟಿದ್ರೆ ನಿಂತು ಹೋಗ್ತಾರೆ. ಯೋಗ ಸಿದ್ಧಿ ಅಂತ ಹೇಳಿದರೆ ಅವೆಲ್ಲ ಬಂಧಕ. ಅವು ಯೋಗ ಸಿದ್ಧಿ ಅಂದರೆ ಅರ್ಲಿ ಕೆಲಸ ಕೊಡೋದೆಲ್ಲ ಆ ರೀತಿ ತಿಳಿತಾ? ಏನ ಗೋಪಾಲಸರು ಅವರೆಲ್ಲ ಹಾಗೆ, ಜ್ಞಾನಿಗಳೆಲ್ಲ ಹಾಗೆ ಮಾಡಿದ್ದಾರೆ. ರಾಯರಿಗೆ ಹೇಳಿದ್ನಲ್ಲ, ಮಂತ್ರ ಗಂಧ ತೆಯ್ತಾರೆ ಅವರಿಗೆ ಅಂಥ ಫಲ ಕೊಡ್ತು. ಜನಕ್ಕೆ ಆಶ್ಚರ್ಯ, ಯಾರು ನೋಡ್ಲಿಕ್ಕೂ ಇಲ್ಲೇ ಇಲ್ಲ, ಹೊರಟೋಗ್ಬಿಟ್ಟಿದ್ದಾರೆ ಮುಂದಕ್ಕಾಗಲೇ. ಸನ್ಮಾನ ಮಾಡ್ತಾರೆ ಅಂತ ಕಾಯ್ತಾ ಕೊಡಲಿಲ್ಲ ಅವ್ರು. ಯಾಕೆ ಅದು ಬೇಕಿಲ್ಲ ಅವರಿಗೆ, ಓದಬೇಕು ಬಂದು. ಭಾರಿ ಒಳ್ಳೆ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ. ಪರೀಕ್ಷೆ ಹೋಗೋರು ಸನ್ಮಾನ ಇರ್ತಾರೆ, ನಾವು ಪರೀಕ್ಷೆ ಹೋಗ್ತೀರಿ ಬಿಡ್ರಿ ಅಂತಾರಲ್ಲ, ಹಾಗೆ ಟೆಂಪ್ಟ್ ಆಗಬಾರದು ಅದಕ್ಕೆ. ಅದು ಅವರೆಲ್ಲ ಎಕ್ಸಾಮ್ ಬ್ರಹ್ಮಣ್ಯ ತೀರ್ಥ ಸನ್ಮಾನ ಮಾಡ್ಲಿಕ್ಕೆ ಕೊಟ್ಟರು, ನೀರು ತರಿಸಿದ್ದಕ್ಕೆ, ಬೆಳೆ ತರಿಸಿದ್ದಕ್ಕೆ. ನೋಡೋಕ್ಕೆ ಇಲ್ಲೇ ಇಲ್ಲ, ಹೋಗಿಬಿಟ್ಟಿದ್ದಾರೆ ಆಗಲೇ. ರಾಜ ಬರೆದಿಟ್ಟಂತ ಮಹಾನುಭಾವರು ಬಂದಿದ್ದರು, ಏನು ಕೊಡೋಕ್ಕಾಗಲಿಲ್ಲ ನಮಗೆ, ಕೊಡ್ತಕ್ಕದ್ದು ಅಂತೇಳಿ. ವ್ಯಾಸರಾಯರ ಕಾಲಕ್ಕೆ ಅದು ನೋಡಿ ಅವ್ರು ಕೊಟ್ರಂತ. ಆಮೇಲೆ ವ್ಯಾಸರಾಯರ ಕಾಲಕ್ಕೆ ನಿಮ್ಮ ಗುರುಗಳದ್ದು ಅಂತ ಕೊಟ್ಟಿದ್ದು, ಅವ್ರೇನು ಮಾಡಿ ತಕ್ಷಣ ಡಿವೈಡ್ ಮಾಡಿ ಇಂದು ಪಡ್ಡೆಗೆ ಹಂಚಿಬಿಡ್ತಾರೆ ತಕ್ಷಣ. ಅವರೆಲ್ಲ ಕಥೆಗಳು ಕೇಳಿದಾಗ ವೈರಾಗ್ಯ ಇತ್ಯಾದಿ ಅರ್ಥ ಆಗುತ್ತೆ. ತಿಳಿತಾ? ಇಟ್ಕೊಂಡಿದ್ದೇ ಇಲ್ಲ ಅವರು, ಬಂದರೆ ಈ ಕಡೆ ಕೊಟ್ಟರೆ ಕೊಟ್ಟಾಕ್ಬಿಡೋದನ್ನೇ ಕೆಲಸ. ಅದು ಬಂಧಕ. ಯಾಕೆ ಇಟ್ಕೊಳ್ಳೋದು? ಬಂಧಕ. ಅದು ಫಸ್ಟಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ, ನಿದ್ದೆ ಬರೋದಿಲ್ಲ ಬಸ್ಸಲ್ಲಿ ಕೂತಾಗ. ಯಾವಾಗ ಹೊಡಿತಾರೋ ಏನಾಗುತ್ತೋ ಅದೇ ಇರೋದೇ ಇರ್ತಾರೆ. ಏನಿಲ್ಲ, ಆರಾಮ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೋಗ್ಲಿಕ್ಕೆ ಏನೂ ಇಲ್ಲ ಅವರು. ಅದೇ ಅದು ನೆಮ್ಮದಿ ಇರಬೇಕಾದ್ರೆ ಹಾಗಿರ್ಬೇಕು. ಅದನ್ನು ಅರ್ಥ ಮಾಡಿಕೊಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟಪಡ್ಬೇಕು. ಏನವೆಲ್ಲ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ. ಶಕ್ತಿ ಅವ್ರ ಜೀವನ ಎಲ್ಲಿಗಿದೆ ಅವರಿಗೆ? ಭೋಗೈಶ್ವರ್ಯ ಗತಿಂ ಪ್ರತಿ. ಅವ್ರಿಗೆ ಏನು ಅರ್ಥ ಆಗಲ್ಲ. ಅವ್ರು ಬರ್ತಾರೆ, ನಾನು ನೋಡಿದ್ದೀನಿ ಅಂತ ಅವ್ರನ್ನ, ರುಕ್ಮಿಣಿ ಶಿವಜೆ ಒಳ್ಳೆಯದಾಗತ್ತೆ ಕೇಳಿ, ದುಡ್ಡು ಬರುತ್ತಾ ಅಂದರೆ ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ ಪ್ರಶ್ನೆ ಅದು. ಇಲ್ಲಾಂದರೆ ಏನು ಉಪಯೋಗ ಅದಕ್ಕೆಲ್ಲ. ಜ್ಞಾನ ಬರುತ್ತೆ ಬೇಕಿಲ್ಲ, ನೀವೇ ಇಟ್ಕೊಳ್ಳಿ ಜ್ಞಾನ ಅಂತ ಅಂದರೆ ತಕ್ಷಣ ಆ ಕಡೆ ಹೋಗ್ಬೇಕು ಗಮನ. ತುಂಬ ತಪ್ಪು. ಅದಕ್ಕೆ ಭೋಗೈಶ್ವರ್ಯಗಳಲ್ಲಿ ಶಕ್ತಿ ಅಲ್ಲ, ಪ್ರಸಕ್ತಿ, ಓವರ್ ಇನ್ವಾಲ್ವ್ಮೆಂಟ್ ಅದಿದ್ದಾಗ ಅವ್ರ ತಲೆ ಮುಂದಕ್ಕೆ ಕೊಡೋದಿಲ್ಲ. ತಯಾ ಅಪಹೃತ ಚೇತಸ. ಆ ಆಸಕ್ತಿ ಏನು ಮಾಡುತ್ತೆ, ಎಳೆದು ಬಿಟ್ಟು ಏನು ವ್ಯವಸಾಯಾತ್ಮಕ ಬುದ್ಧಿ ಸಮಾಧೋ ನ ವಿಧೀಯತೆ. ಅವರೀಗ ವ್ಯವಸಾಯ ಮಾಡಿದಂಥ ಪರ್ಫೆಕ್ಟ್ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅಷ್ಟು ಮಾಡೋಕ್ಕೆ ತಯಾರಿಲ್ಲ ಅವರು. ಇದೆಲ್ಲ ಯಾತಕ್ಕೆ ಕಾರಣ ಕೊಟ್ಟರು ಹೇಳಿ, ಸಮಯಪಾದ. ಇವೆಲ್ಲ ಕೂಡ ಸಮಯಪಾದ. ಎಲ್ಲ ಸಮಯಗಳಲ್ಲಿ ದೋಷ ಇದೆ. ಯಾವ ಮತದಲ್ಲೂ ಕೂಡ ಸ್ವರೂಪಾನಂದ ಆಯುರ್ಭಾವ ರೂಪವಾದ ಮುಕ್ತಿ ಒಪ್ಪಿಲ್ಲ, ಜ್ಞಾನದಿಂದ ಮೋಕ್ಷ ಅಂತ ಒಪ್ಪಿಲ್ಲ. ಆದ್ದರಿಂದ ಎಲ್ಲ ಮತಗಳು ಇದು ಸೇರಿಕೊಳ್ತು. ಕೃಷ್ಣ ಬೈದಿರೋ ಕೆಲಸಗಳಿವೆಲ್ಲ ಕೂಡ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ಕೆಲವರು ಇರ್ತಾರೆ, ಬಸ್ ಇಳಿದ ತಕ್ಷಣ ಕಾಫಿ ಕೂತ್ಕೊಂಡ್ಬಿಡ್ತಾರೆ, ಹೋಗ್ಬಿಟ್ಟು ಬಸ್ ಇಳಿತಿರ್ಲಿಕ್ಕೆ ಅವ್ರು ಅರ್ಜೆಂಟ್ ಹೇಳಿದ್ರೆ ಹೋಗಿಬಿಡ್ತಾರೆ. ಸುಮ್ಮನೆ ಕಾಯ್ಕೊಂಡು ಕೂತಿರ್ಬೇಕು, ಹುಡ್ಕೋದು ಕೊಡ್ಬೇಕು ಅವ್ರನ್ನ. ನಿಧಾನ ಬರ್ತಾರೆ ಸೇರ್ಕೋತ. ಅಂದರೆ ಅವ್ರಿಗೆ ಇದಿಲ್ಲ, ಅವರಿಗೆ ಇಳ್ದಲ್ಲೆಲ್ಲ ತಿನ್ನಬೇಕು ಅಂತ ಕೆಲವರು ಕಾನ್ಸೆಪ್ಟ್. ಎಷ್ಟಂದರೆ ಬೇರೆ ಗೋಲೆ ಇಲ್ಲ ಈ ಲೈಫಿನಲ್ಲಿ. ಬೇರೆ ಇನ್ನೊಂದು ಕತೆ ಕಾದಂಬರಿ ಓದಿ ಗೊತ್ತಿಲ್ಲ ಅವ್ರಿಗೆ. ಕತೆ ಕಾದಂಬರಿ ಓದಿ ಹಾಗಾಗಿರ್ತಾರೆ, ಒಂದು ಚಾನ್ಸು. ಅಟ್ಲೀಸ್ಟ್ ಒಂದು ನಾಲೆಡ್ಜಿನ ಕಾನ್ಸೆಪ್ಟ್ ಇದ್ದರೆ ಸುಮ್ಮನೆ ಕೊಡಬಾರ್ದು, ಏನಾರು ಓದ್ತಿರ್ಬೇಕು. ತಿಳಿತಾ? ಅದು ಯಾರು ನಾವು ಮೇಲಿಗೆಲ್ಲಿದ್ದಾಗ ಪೂರ್ವಪಕ್ಷ ಗ್ರಂಥ ಓದೋದು, ಗೊತ್ತಾಯ್ತಾ? ಮಳೆಯಲ್ಲಿದ್ದಾಗ ಇದನ್ನು ಓದೋದು. ಬಸ್ಸುಗಳಲ್ಲೆಲ್ಲ ಶಾಸ್ತ್ರ ಮನೋಸೂತ್ರ ಭಾಷೆ ಒಯ್ಯೋಕ್ಕಾಗೋದಿಲ್ಲ. ಪೂರ್ವಪಕ್ಷ ಓದ್ಕೊಂಡ್ಬಿಟ್ರೆ ಆಗುತ್ತೆ, ವೇಸ್ಟ್ ಆಗೋದಿಲ್ಲ ಟೈಮ್. ಹೇಳಿಲ್ಲ, ನೀನು ಹೇಳಿಲ್ಲ. ವ್ಯವಸಾಯ ಅಂದರೆ ವಿಷ್ಣು ಸ್ವಾಮಿಕ ದೇವರಿದ್ದಾನೆ ಎಂಬ ಕಾನ್ಸೆಪ್ಟಿಂದ ಗೌರ್ಮೆಂಟ್ ಆರ್ಡರ್ ನೋಡ್ತಾರೆ, ಯಾರ ಲೆಟರ್ ನೋಡ್ತಾನೆ, ಅದ್ರ ಮೇಲೆ ವ್ಯಾಲ್ಯೂ ಗೊತ್ತಾಗುತ್ತೆ. ದೇವರ ಚಿಂತೆ ಅದು. ದೇವರು ಹೇಳಿದ ಮಾತನ್ನು ನಾವು ಕೇಳಬೇಕು, ಕಂಡವ್ರು ಹೇಳಿದ ಮಾತನ್ನು ಕೇಳಬೇಕು. ಅದಕ್ಕೆ ಇನ್ನೊಂದು ವ್ಯವಸಾಯ ಅಂದರೆ ಏನು, ಸರಿಯಾದ ಯೋಚನೆ, ಪ್ರತ್ಯಕ್ಷ ಅನುಮಾನ ಆಗಮಾದಗಳಿಂದ ಸರಿಯಾಗಿ ಯೋಚನೆ ಮಾಡಿದರೆ ಅವಾಗ ಗೊತ್ತಾಗುತ್ತೆ, ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹೇಳಿದ್ನಲ್ಲ, ಅವರೆಲ್ಲ ಇನ್ನು ಕೊಟ್ಟಾಗ ಪೆನ್ಷನ್ ಬೇಕೋ ನಿಮಗೆ, ಇಲ್ಲ ದುಡ್ಡು ಬೇಕು ಅಂತ ಕೇಳಿದರೆ ತುಂಬ ಜನ ದುಡ್ಡು ಆರಿಸ್ಕೊಂಡ್ರೆ ಏನು ಮಾಡಿದ್ರು, ಆಮೇಲೆ ಗೋಳಾಡಿಬಿಟ್ರು. ಆಮೇಲೆ ಅಲ್ಲಿ ನೋಡಿ ಸೋತ್ರ ಅವರು ಏನು ಮಾಡಿದರು, ಭೋಗೈಶ್ವರ್ಯ ಫಲಪ ಎಷ್ಟು ದುಡ್ಡು ಬರುತ್ತೆ, 35-40, ಅದಕ್ಕಿಂತ ಜಾಸ್ತಿ ಬರಲಿಲ್ಲ, 35-40 ಲಕ್ಷಕ್ಕೆ. ಆಮೇಲೆ ಅದು ಜೀರೋ ಆದಾಗ ಆಯ್ತು, ಹೆಚ್ಚು ಕಡಿಮೆ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರು. ಆಮೇಲೆ ಸಂಬಳ ಪೆನ್ಷನ್ನು ಇಲ್ಲ, ಯಾತ್ರದ ಇಲ್ಲ. ಎಷ್ಟು ಕಷ್ಟಪಟ್ಟರು, ಅದೆಲ್ಲ ಇದನ್ನು ಹೊಡ್ಕೊಂಡು ಹೋಗ್ಬಿಟ್ರು. ಬಂದು ಅದು ಅವ್ರಿಗೆ ಒಂದಿಷ್ಟು ಶೋಟ್ ಕಳಿಸ್ಬಿಟ್ರು. ಬುದ್ಧಿವಂತ ಏನು ಮಾಡ್ತಾನೆ, ಇವತ್ತು ಸುಮಾರು 1 ಲಕ್ಷ ರೂಪಾಯಿ ಪೆನ್ಷನ್ ಬರ್ಬೇಕಾದ್ರೆ ಎಷ್ಟು ದುಡ್ಡು ಇಟ್ಟಿರ್ಬೇಕು ಅವನು.
ಇವಂದೇ ಇದ್ದಿರ್ಕೋಣ ₹1,00,000 ತಿಂಗಳಿಗೆ ಇಂಟ್ರೆಸ್ಟ್ ಬರ್ಬೇಕಾದ್ರೆ ಒಂದು ಲಕ್ಷಕ್ಕೆ ಬರ್ಬೇಕು ಅವನಿಗೆ. ಎಷ್ಟು ಇಟ್ಟಿರ್ಬೇಕಲ್ಲಿ? ಕೋಟಿಗಟ್ಟಲೆ ಇಟ್ಟಿರ್ಬೇಕು, ಕೋಟಿಗಟ್ಟಲೆ. ಆದರೆ ನಾವು ಟೆಂಪ್ಟ್ ಆಗಿಬಿಟ್ರಾಗ 35 ಲಕ್ಷ. ಈ ನೋಡಿ ಹೇಗೆ ಬರುತ್ತೆ ಈಗ? ಅವ್ರು ಕೊಟ್ಟಿದ್ದೆಲ್ಲ ವರ್ಷದಲ್ಲಿ ಬಂದೋಗುತ್ತೆ. ಈಗ ಅವ್ರು ಅಷ್ಟು ಜೀವಪೂರ್ತಿ ಕೊಟ್ಟಿದ್ದು ಒಂದು ವರ್ಷದಲ್ಲೇ ಪೆಟ್ರೋಲ್ ಬಂದೋಗ್ಬಿಡೋದು. ಅದು ಯಾಕೆ ಅಂದರೆ ಟೆಂಪ್ಟ್ ಆದರು. ತಯಾ ಅಪಹೃತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಯಾರು ಈ ರೀತಿ ವ್ಯವಸಾಯ ಮಾಡದೇ ಇರ್ತಾರೆ, ಒಂದು ಪಾಯಿಂಟ್, ಪಾರ್ಟ್ ಎ ಪಾರ್ಟ್ ಬಿ. ವ್ಯವಸಾಯ ಮಾಡೋದಿಲ್ಲ ಒಂದು ಪಾಯಿಂಟ್. ಎರಡನೇದು ಭೋಗೇಶ್ವರ ಪ್ರಸಕ್ತಿ ಆಗಿದೆ ಇನ್ನೊಂದು. ಇದಾಗಿಬಿಟ್ರೆ ಏನಾಗೋದಿಲ್ಲ, ಬೆಳಿ ತಿಂಡಿ ತಂದ್ರೆ ಊಟ ಸೇರಲ್ಲ ಅಂತಾರೆ. ಹಾಗೆ ಕಬಡ್ಡಿ ತಿಂಡಿ ತಂದುಬಿಡ್ತಾರೆ, ಊಟ ಸೇರೋದಿಲ್ಲ. ಅವ್ರಿಗೆ ಉಪವಾಸ ಇದ್ದವ್ರಿಗೆ ಚೆನ್ನಾಗಿ ತಿಂತಾರೆ, ಫಲ ಬಿಟ್ಟವರು ಫಸ್ಟ್ ಕ್ಲಾಸ್ ಬೇಡದು. ಈಗ ವರ್ಕೌಟ್ ಆಗುತ್ತೆ, ಈಗ ವರ್ಕೌಟ್ ಆಗೋಲ್ಲ. ಇಲ್ಲ ಇದೆಲ್ಲ ಆದಮೇಲೆ ಒಟ್ಟಿಗೆ ಕಂಟಿನ್ಯೂ ಆಗುತ್ತೆ. ಇವಿಷ್ಟು ಮುಂದೆ ಒಟ್ಟಿಗೆ ಹೇಳ್ತಾರೆ. ಒಂದು ಲಾಂಗ್ ಕೊಟೇಶನ್ ಅದು ಎಲ್ಲ ಕವರ್ ಮಾಡಿಬಿಡುತ್ತೆ. ಈಗ ಪ್ರಶ್ನೆ ಏನಿದಕ್ಕೆ? ಶೂರ್ ಅವೈದಿಕಾನಿ ಮತಾನಿ ಅವ್ಯವಸಾಯಾತ್ಮಕಾನಿ ನತು ವೈದಿಕಾನಿ ತೇಪಿ ಕೇಚಿತ್ ಕರ್ಮಾಣಿ ಸ್ವರ್ಗಾದಿ ಫಲಾನ್ನೇವ ಆಹುರಿತ್ಯತಃ ಯಾಮಿಮಾಮಿತಿ. ಇವೆರಡಕ್ಕೂ ಸೇರಿ ಅರ್ಥ ಬರೀತಾರೆ, ಮೂರಕ್ಕೂ ಸೇರಿ. ವೈದಿಕ ಮತಗಳಲ್ಲಿ ತಪ್ಪಿಲ್ಲ, ಅರ್ಥ ಮಾಡ್ಕೊಡೋದ್ರಲ್ಲಿ ತಪ್ಪಿದೆ. ಯಾಮಾಹು ತಯಾ ಇತಿ ಅನ್ವಯ. ಮೋಕ್ಷಫಲಮಪೇಕ್ಷ ಸ್ವರ್ಗಾದಿ ಸಮಾಧವು ಅಂದ್ರೇನು? ಸಮಾಧಿ ಸ್ಥಿತಿ, ಮನಸ್ಸಮಾಧಾನ ಅಂದರೆ ನಿಶ್ಚಿಂತೆಯಾಗಿ ಓದೋ ಒಂದು ಬುದ್ಧಿ, ಅದು ಬರೋದಿಲ್ಲ ಅವರಿಗೆ. ಟೆನ್ಷನ್ ಇದ್ದವರಿಗೆ ಅದು ಮಾಡೋಕ್ಕಾಗೋದಿಲ್ಲ. ವೆವ್ವೇರಿ ಟೈಮ್ ನೋಡ್ತಾ ಕೂತಿರ್ತಾನಲ್ಲ, ಹಾಗೆ ಬೇರೆ ಕಡೆ ಗಮನ ಇದೆ ಅವನಿಗೆ. ಏನು ಹೇಳಿದ್ರು ಕೂಡ ತಲೆ ಆಡಿಸ್ತಿರ್ತಾನೆ, ಆ ಕಡೆ ನೋಡ್ತಿರ್ತಾನೆ. ಆ ಥರ ಆಗಿದೆ ಅವರಿಗೆ. ಸಮಾಧವು ನ ವಿಧೀಯತೆ. ಸಮಾಧಿ ಸ್ಥಿತಿ ತಲುಪಕ್ಕಾಗೋದೇ ಇಲ್ಲ. ಸಮಾಧಿ ಸ್ಥಿತಿ ತಲುಪಕ್ಕೆ ಅವ್ರಿಗೆ ಚಾನ್ಸೇ ಸಿಗೋದಿಲ್ಲ. ಆದ್ದರಿಂದ ನಿಜವಾದ ಜ್ಞಾನ ಅವರಿಗೆ ಬರೋದಿಲ್ಲ. ಶುರ ಅವೈದಿಕಾನಿ ಮತಾನಿ ಅವ್ಯವಸಾಯಾತ್ಮಿಕಾನಿ ನತು ವೈದಿಕಾನಿ ತೇಪಿ ಕೇಚಿತ್ ಕರ್ಮಾಣಿ ಸ್ವರ್ಗಾದಿ ಫಲಾನ್ನೇವ ಆಹುಹು ಇತ್ಯತಃ ಯಾಮಿಮಾಮಿತಿ. ತೇಪಿ ಕೇಚಿತ್ ಕರ್ಮಾಣಿ ಸ್ವರ್ಗ. ಒಂದು ಕರ್ಮ ಅಲ್ಟಿಮೇಟ್ ಜ್ಞಾನ ಅಲ್ಲ, ಸ್ವರ್ಗ ಅಲ್ಟಿಮೇಟ್ ಮೋಕ್ಷ ಅಲ್ಲ. ಇಷ್ಟೇ ಹೇಳಿಬಿಟ್ಟು ಅದು ಅರ್ಥ ಮಾಡ್ಕೊಂಡು ಆ ರೀತಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸ್ವರ್ಗ ಆಯಿತು, ಸ್ವರ್ಗ ಆಗೋದು. ಸ್ವರ್ಗ ಬುಪ್ಪಿ ಮತ್ತೆ ವಾಪಸ್ ಬರ್ಬೇಕಲ್ಲ. ಹಾಂ ಅಲ್ಲ, ಇರಲಿ, ಸರಿಯಾದ ಅರ್ಥ ತಿಳ್ಕೊಳ್ಳೋದು. ಏನಾಯ್ತು ಈಗ? ದೊಡ್ಡ ಫಲ ಕಳ್ಕೊಂಡ್ಬಿಟ್ರಲ್ಲ ಅವ್ರೀಗ. ಇವು ಎಷ್ಟು ಅನಂತ ಪರ್ಮನೆಂಟ್ ಜಾಬ್ ಮುಂದೆ ಎಷ್ಟೋ ಟೆಂಪ್ರರಿ ಜಾಬು ವೇಸ್ಟೇ. ಗೊತ್ತಾಯ್ತಾ? ಅದು ಬರೀ ಟೆಂಪ್ರರಿ ಅಲ್ಲ, ಅದ್ರ ಅಡ್ವಾಂಟೇಜ್ ಎಲ್ಲ ಮಿಸ್ ಆಗ್ತಾ ಹೋಗೋದು, ಬೆನಿಫಿಟ್ಸ್ ಎಲ್ಲ. ಟೆಂಪ್ರರಿಗೆ ಅಟ್ಯಾಚ್ ಆಗಿರೋದು ಬೇರೆ, ಪರ್ಮನೆಂಟ್ ಅಟ್ಯಾಚ್ ಆಗಿರೋದು ಬೇರೆ. ಇವ್ರಿಗೆ ಒಬ್ಬ ಬಾರಿ ಇಂಕ್ರಿಮೆಂಟ್ ಬರುತ್ತೆ ಅಷ್ಟೇ, ಎಷ್ಟೋ ಬರೋದಿಲ್ಲ ಪರ್ಮನೆಂಟ್ ಆಗದೇ ಇದ್ದವ್ರಿಗೆ. ಸೊ ಪರ್ಮನೆಂಟ್ ಕಾನ್ಸೆಪ್ಟ್ ಲೋಕದಲ್ಲಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಈಗ ಅದು IT-BTಯಲ್ಲಿ ಪರ್ಮನೆಂಟ್ ಕಾನ್ಸೆಪ್ಟೇ ಇಲ್ಲ. ಪರ್ಮನೆಂಟ್ ಇದ್ದರೆ ದಡ್ಡ ಅಂತ ಅರ್ಥ. ಅವನು ಏನು ಮಾಡಬೇಕು? ಆದಷ್ಟು ಬೇಗ ಶಿಫ್ಟ್ ಮಾಡಿ ಬೇರೆ ಕಡೆ. ಹಾಂ ಇಲ್ಲ ಏನು ಅವ್ರು ಸರಿಯಾಗಿ ಕೆಲಸ ಮಾಡ್ತೀಯ, ಅಯ್ಯೋ ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಗೊತ್ತಾ, ಬಿಟ್ಟೋಗ್ತೇನೆ ನಾನು ಕೊಡಿ, ಎಷ್ಟು ಕೊಟ್ಟಿಲ್ಲ, ಇದು ಸ್ವಲ್ಪ ಜಾಸ್ತಿ ಕೊಡಬೇಕು. ಈ ರೀತಿ ಮಾಡಿ ಹೇಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ತೋರಿಕೆಯ ಅರ್ಥ. ಹಾಂ ಹಾಂ ಹೌದು, ಮತ್ತೆ ಅಪರೆಂಟ್ ಮೀನಿಂಗ್ ಅಂದೇನು ರಿಯಲ್ ಮೀನಿಂಗ್ ಅಲ್ಲ ಅಂತ ಅರ್ಥ. ಅದು ಕೆಟ್ಟ ಫಲ ಸಿಗುತ್ತೆ. ಮರಳು ಸಿಗ್ತಾ ಹೊತ್ಕೊಂಡೋದ ಮಾರಿದ ಒಂದಿಷ್ಟು ಬಂತು, ₹100 ಇರ್ತಾರೆ ಅಷ್ಟೇ. ಚೇ ಯಾಕೆ ಸಿಗಬಾರ್ದು? ಮಾಡಿದ್ದಾನೆ, ವಿಧಾನ ತಕ್ಕಂತೆ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಕೊಡಬೇಕಲ್ಲ. ಅದೆಲ್ಲ ನಾವು ಹೇಳೋ ಸ್ವರ್ಗ ಭಾರಿ ವರ್ಷ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಅಂತ ಸಿಗುತ್ತೆ ಅಂತೇನಿಲ್ಲ. ಅದರಲ್ಲಿ ಗುರುಗಳು ಯಾರು ಸಿಗ್ತಾರೆ, ಹೇಗೆ ಗೈಡ್ ಮಾಡ್ತಾರೆ, ಯಾವ ಕ್ವಾಲಿಟಿ ಮೇಂಟೈನ್ ಮಾಡ್ತಾನೆ. ಯಜ್ಞ ಅಂಥೇಳಿ ಇವತ್ತು ಹೇಳಿ ಪವಮಾನ ಪುಣ್ಯಾವಾತ್ರಿ ಟೈಮ್ ಕೂಡ ಆಗಿರೋದಿಲ್ಲ, ಹೋಗಿತ್ತಂದು ಬಂದುಬಿಡ್ತಾರೆ ಪಾಪ. ಎಷ್ಟೋ ಜನ ಆಗಿದ್ದಾರೆ. ಅರ್ಧ ಗಂಟೆ ಪವಮಾನ ಹೋಮ, 10ಕ್ಕೆ ಹೊರಟಿದ್ದಾರೆ, 10:30 ಎಲೆ ಹಾಕ್ರಿ ಅಂತ ಬಂದೆ, ಎಲ್ಲ ಮುಗಿದೋಯ್ತು ಅಂತೇಳಿ. ಇದು ಯಾವ ಕ್ವಾಲಿಟಿ ಆಗುತ್ತೆ? ಏನು ಫಲ ಕೊಡ್ಬೋದು ಅವರಿಗೆ? ಆ ಥರ. ಆದ್ದರಿಂದ ಅದು ಭಾರಿ ಚೆನ್ನಾಗಿ ಮಾಡೋರು ಇರ್ತಾರೆ. ಅವರಿಗೆ ಸ್ವರ್ಗ ಭಾರಿ ದೊಡ್ಡ ಸ್ವರ್ಗ. ಅವರಿಗೆ ಇಷ್ಟಾದರೂ ಮೋಕ್ಷ ಇಲ್ಲ. ಇವರಿಗೆ ಏನೂ ಇಲ್ಲ, ಕೆಲಸದ ಪನಿಷ್ಮೆಂಟ್ ಆಗುತ್ತೆ ಇವರಿಗೆ. ಯಜ್ಞದಲ್ಲಿ ತಪ್ಪು ವಿಧಿಯಿಂದ ಮಾಡಿದ ಎಲ್ಲ ಹೇಳ್ತಿರೋದೇನು ಅಂದರೆ, ಯಜ್ಞನ ಸರಿಯಾಗಿ ವಿದ್ಯುಕ್ತವಾಗಿ ಮಾಡಿದವ್ರು ಹೇಳ್ತಿರೋದಿಲ್ಲ. ಉಳಿದವ್ರಿಗೆ ಏನೂ ಇಲ್ಲ. ಅವ್ರಿಗೆ ಇದೇನೆ ಅಫೆನ್ಸು ಆಗ್ತದೆ. ಇದು ಹೇಳಿದ್ನಲ್ಲ, ನೀನು BE ಓದು ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ತಾರೆ ಅಷ್ಟೇ. 3rd ಕ್ಲಾಸ್ BE ಮಾಡಿದ್ರೆ ಆಗಲಿಲ್ಲ. ನಾನೇ ಹೇಳಿದ್ದೆ, ನೀವು ಹೇಳಿದ್ರಲ್ಲ BE ಓದಿ ಅಂತೇಳಿ. ಓದೋರು ಸರಿಯಾಗಿ ಓದೋದು ಅರ್ಥ ಗೊತ್ತಾಯ್ತು. ನೀವು ನಮ್ಮೇಲೆ ಆಗ್ತಾರೆ, ಮತ್ತೆ ನಮ್ಮೇಲೆ ಆಗ್ತಾರೆ. ಆ ಥರ ಆಗಬಾರ್ದು. ಬರೀ ಮಾಡೋದಲ್ಲ, ಅದನ್ನು ಮಾಡತಕ್ಕ ರೀತಿಯಲ್ಲಿ ಮಾಡಬೇಕು. ಈ ಕಲಿಯುಗದಲ್ಲಿ ಯಾತಕ್ಕೆ ಫಲ ಕೊಡೋದಿಲ್ಲ ಅಂದರೆ ಅದಕ್ಕೆ ತಕ್ಕಂತೆ ಮಾಡೋದಿಲ್ಲ, ಅದರಿಂದ ಬರೋದಿಲ್ಲ. ಕೆಲವು ಹೋಮ ಮಾಡೋದು ದೊಡ್ಡದಲ್ಲ, ಪ್ರಪೋರ್ಷನೇಟ್ ಖರ್ಚು ಮಾಡಬೇಕದು. ಇಷ್ಟಿಷ್ಟೊತ್ತು ಹೇಳಿಬಿಟ್ಟಿದ್ದಾರೆ. ಅದು ತಂತ್ರಸಾರ ಹೇಳ್ತೆ, ಏನೆಷ್ಟು ಎಷ್ಟೆಷ್ಟು ಕೊಡಬೇಕು.
ಯಾವ್ಯಾವ ಯಜ್ಞಕ್ಕೆ ಎಷ್ಟು ಮತ್ತೆ ಯಾವ್ಯಾವ ರೂಕ್ಕಿದ್ದು ಎಷ್ಟೆಷ್ಟು ಕೊಡಬೇಕು ಎಲ್ಲ ಫಿಕ್ಸ್ ಮಾಡಿಬಿಡ್ತಾರೆ. ಸ್ಯಾಲ್ರಿ ಫಿಕ್ಸ್ ಮಾಡೋದು ಎಲ್ಲ ಫಿಕ್ಸ್ ಮಾಡಿಬಿಡ್ತಾರೆ. ಆ ರೀತಿ ಕೊಡದೆ ಹೋದರೆ ಏನಾಗುತ್ತದ ಕಾಲೇಜ್ ಅವ್ರು ಶಾಪಾಗಿ ಹೋಗ್ಬಿಡ್ತಾನೆ ಬಂದವನು. ಎಷ್ಟೊತ್ತು ಬೈದು ಬಿಡ್ತಾನೆ, ಬೈತದ್ದು ಹೋಗ್ತಾರೆ. ಮಾಡಬಾರ್ದು. ಇವ್ ನೋಡಿ ಟಿ ವಿಗೆ ತರ್ತಾನೆ, ಹೇಗೆ ತರ್ತಾನೆ, ಲೇಟೆಸ್ಟ್ ತರ್ತಾನೆ, ದೊಡ್ಡದು ತರ್ತಾನೆ, ತಂದು ತೋರಿಸ್ತಾನೆ. ಹೆಮ್ಮೆನೇ ಹೆಮ್ಮೆ ಅವನಿಗೆ. ಬುಕ್ ಆದರೆ ಹರಿದ ಪುಸ್ತಕ ತರ್ತಾನೆ. ಬಡ ಹತ್ರ ಭಾಷೆ ತೊಗೊಂಡು ಅಂದರೆ ಸೆಕೆಂಡ್ ಹ್ಯಾಂಡ್ಗೆ ಹೋಗಿ ಹರಿದ ಪುಸ್ತಕ ತಂದು ಎಷ್ಟು ಮಹಾ ಅಂತ ಅವನಿಗೆ ಅದು ಇಲ್ಲಿ ಆಸಕ್ತಿ ಇಲ್ಲ ಅದ್ರ ಬಗ್ಗೆ. ಅದ್ರ ಪೂಜ್ಯತೆ ಅರ್ಥ ಆಗಿಲ್ಲ ಅವನಿಗೆ. ಹಾಗಾಗುತ್ತೆ. ಹಾಂ ಯಾವುದಕ್ಕೆ ಏನು ಹೇಳ್ತಾರೆ? ಅಯ್ಯೋ ಅದು ಮುಂದಿಂದ ಅದು ಶ್ರೋತ್ರಿಯ ವಂಶ ಅವೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ. ಯಾರೋ ಹೋಮ ಮಾಡಿಸಿದ್ರೆ ಅವ್ರಿಗೆ ಅಧಿಕಾರನೇ ಇಲ್ಲ. ಅವ್ರು ಹೇಳಿದಲ್ಲ, ಯಾವ ವರ್ಷ ಹೇಳ್ತಾ ಇದ್ದೇನೆ ಅಂಕರು ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು. ಅದು ನಿಮ್ಗೆ ಅಧಿಕಾರನಲ್ಲಿ ಹೇಗೆ ಬರುತ್ತೆ ಅಂತ ಕೇಳಿದ್ರು. ಹೇಳ್ತಾರೆ ಪ್ರತಿ ವರ್ಷ ಅಪ್ಲೈ ಮಾಡ್ತೀನಿ, ಸೀಟ್ ಸಿಗುವಲ್ದು. ಯಾವುದಕ್ಕೆ ಮೆಡಿಕಲಿಗೆ ಒಂದು ಆರ್ಟ್ಸ್ ಓದಿದ್ದಾರೆ, ಎಷ್ಟು ವರ್ಷ ಮಾಡಿದ್ರು ಸಿಗೋದಿಲ್ಲ. ಅದು ಎಲಿಜಿಬಿಲಿಟಿ ಸಂಪಾದನೆ ಮಾಡಬೇಕಲ್ಲ ಮೊದಲು, ಅದಿಲ್ಲ. ಎಷ್ಟೋ ಜನ ಹೋಮ ಮಾಡಿಸೋರು ಮಾಡೋರು ಕಾಫಿ ಕೊಡೋದು ತಿಂದು ಮುಗಿಸ್ಬಿಟ್ಟಿರ್ತಾರೆ. ಅಲ್ಲೇ ಹೋಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಲ್ಲಿ ಕ್ವಾಲಿಟಿ ಹೊರಟೋಯ್ತು ಅವನು. ಅಲ್ಲ ಹೇಳಿದ್ನಲ್ಲ, ಅವರಿವರು ಅಂತ ಬೇಡ. ಬಟ್ ಜನ ಕೆಲವು ಸ್ವಭಾವ ಅದು ಏಕಾಸಿ ಮಾಡೋಲ್ಲ ತುಂಬ ಜನಗಳು. ಬರೀ ಎಕ್ಸೆಪ್ಷನ್ ಇದ್ದಾರೆ, ಅದು ಬೇರೆ, ದಟ್ ಡಿಫ್ರೆಂಟ್ ಅದು. ಬಟ್ ಸಂಖ್ಯೆ ತುಂಬ ಕಡಿಮೆ ಅದು. ಇವರು ತಿಂದು ಅವ್ರು ತಿಂದು ದೇವತೆಗಳಿಂದ ಉಪವಾಸ ಇರಬೇಕು. ಯಾವ ಲೆಕ್ಕ ಇದೆ? ಸಂತೋಷ ಪಡ್ತಾರೆ. ನಮ್ಮ ಬಿಟ್ಟು ಯಾರೋ ಕುಡಿಸಿಟ್ಟು ಬರುತ್ತೆ, ನಮ್ಮ ಬಿಟ್ಟು ಹೊಡೆದ್ಬಿಟ್ರೆ ಅಂತ ಹೇಳ್ಬಿಟ್ಟು ಆ ಥರ ಆಗ. ಅದೆಲ್ಲ ಇಲ್ದ್ರೆ ಮಾಡ್ಲಿಕ್ಕೆ ಹೋಗಬಾರ್ದು. ಅಷ್ಟಕ್ಕೆ ಬರೋ ಪುಣ್ಯ ಬರೋದು ಸಾಕು. ಇಲ್ಲದ ಪಾಪ ಕಟ್ಟಿಕೊಳ್ಳೋದ್ರ ಬದಲು ಏನು ಮಾಡಿ, ಕರೆಂಟ್ ರಿಪೇರಿ ಬರಲಿಲ್ಲ, ಹೋದ ಸುಟ್ಕೊಂಡು ಸತ್ತೋದ, ಮುಟ್ಟಾಗಿಲ್ಲ ಅದರ. ಇದು ಯಾವುದೋ ಇದು ಪಾತ್ರೆ ಇದ್ದಾಗಲ್ಲ. ಬೆಂಕಿನೇ ಡೇಂಜರು, ಎಲೆಕ್ಟ್ರಿಕ್ ಭಾರಿ ಡೇಂಜರು. ನೋಡ್ತಿರ್ಲಿಕ್ಕೆ ಹೊಡೆದಾಕಿಬಿಡುತ್ತೆ. ಯಾಮಿಮಾಮಿತಿ ಯಾಮಾಹು ತಯಾ ಇತಿ ಅನ್ವಯ ಮೋಕ್ಷಫಲಮಪೇಕ್ಷ ಸ್ವರ್ಗಾದಿ ಪುಷ್ಪವಿಕ್ತಾಂ ವಾಚಂ ಪ್ರವದಂತಿ. ಈಗ ಹೇಳಿದರು. ಏನು ಪುಷ್ಪ ಅಂದರೆ ಏನು ಅಂದರೆ ಮೋಕ್ಷ ಫಲ ಆದರೆ ಇದೇನಿದು ಇದೇನು ಮಾಡಿದ್ರು ಗೊತ್ತಾ? ಒಳ್ಳೆ ಮಾವಿನ ಹಣ್ಣಿನ ಸೀಸನ್ ಎಲ್ಲ ಬಂದಿದೆ, ಹೂ ಬಿಡ್ತಾ ಇದೆ, ಸಣ್ಣ ಹೂ ಬಿಟ್ಬಿಡ್ತು. ಖುಷಿ ಆಯ್ತು. ಎಲ್ಲ ಹೂ ಕತ್ತರಿಸ್ಬಿಟ್ಟು ಹೂ ಮಾರ್ಲಿಕ್ಕೆ ಹೋದ. ಗೊತ್ತಾಯ್ತಾ? ಆ ಹೂ ಅಲಂಕಾರರು ಬರೆಯೋರು ಹೋಯ್ತು. ಅವ್ರು ಏನು ಅದನ್ನೇನು ತಿಳ್ಕೊಂಡ? ಅದು ಹಣ್ಣಿನ ಮರ ಏನು ತಿಳ್ಕೊಂಡ? ಹೂವಿನ ಮರ ಅಂತ ತಿಳ್ಕೊಂಬಿಟ್ಟ. ಅದು ತಿಳ್ಕೊಂಬಿಟ್ಟು ಕಟ್ ಮಾಡ್ದ. ಕೊನೆಗೆ ಏನಾಯಿತು? ಹೂವು ಕೆಲಸಕ್ಕೆ ಬರಲಿಲ್ಲ, ಹಣ್ಣು ಮಿಸ್ ಆಯಿತು. ಆ ವರ್ಷನೇ ಕಾಯ್ಬೇಕು ಮತ್ತೆ. ಆ ಥರ ಆಯಿತು. ಅದು ಹೂವಿನ ಮರ ಅಲ್ಲ, ಅದು ಹಣ್ಣಿನ ಮರ. ಕೆಲವಿರುತ್ತೆ ಗುಲಾಬಿ ಬಿಟ್ಬಿಟ್ಟು ಕಾಯ್ತಾ ಕೂತಿದ್ರೆ ಸ್ವಲ್ಪ ದಿವಸ ಆಗುತ್ತೆ ಅಂತೇಳಿ, ಅದು ಬಿದ್ದೇ ಹೋಯ್ತು ಕೆಳಗಡೆ. ಅದು ಹೂವಿನ ಮರ. ಅದಕ್ಕೆ ಕಾಮ್ಯಕರ್ಮ ಅಂದರೆ ಹಾಗೆ. ಕಾಮ್ಯಕರ್ಮಗಳೆಲ್ಲ ಏನವು? ಹೂವಿನ ಮರ ಆಗಿದೆ. ಫಲದವರೆಗೆ ಹೋಗೋದಿಲ್ಲ ಅವು, ಇಲ್ಲೇ ಸ್ಟಾಪ್. ಆ ಹೂವೇ ಅದರ ಫಲ ಇದ್ದ ಹಾಗೆ. ಆದರೆ ಇಲ್ಲಿ ಆಧ್ಯಾತ್ಮಿಕ ಎಲ್ಲ ಎಂಥದ್ದು? ಫಲ. ಮೋಕ್ಷ ಫಲ ಯಾವುದು? ಮೋಕ್ಷನೇ ಫಲ. ಇದರಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಬರೆದ ಭಾಷ್ಯ ಹೇಗಿದೆ. ಸುಮ್ಮನೆ ಅಂಗಡಿ ಪುಸ್ತಕ ತೊಗೊಂಡು ಹೋದ್ರಿ ಏನೇನೂ ಇರೋದಿಲ್ಲ ಅದರ. ಅವ್ರಿಗೆ ಗೊತ್ತಾಗಿಲ್ಲ ಅಂತ ಕ್ಲಿಯರ್ ಅರ್ಥ ಆಗುತ್ತೆ ಅಷ್ಟೇ, ಹೊರತು ಏನೇನು ಗೊತ್ತಾಗಲ್ಲ. ಮೋಕ್ಷ ಫಲಮಪೇಕ್ಷ. ಉದಾಹರಣೆಗೆ ಇಲ್ಲೇನು ಬಂತು? ನಿಲ್ದೆ ನೋಡಿ. ಅಪರೇಟ್ ಮೀನಿಂಗ್ ಹೇಗೆ ಬಂತು ಅಂತ ಕೇಳಿದರೆ ಇಲ್ಲೇ ಪುಷ್ಪಿತಾಂ ವಾಚಂ. ಪುಷ್ಪಿತಾ ಅರ್ಥನೇ ಆಗಲಿಲ್ಲ ಅವನಿಗೆ. ಮಾತನ್ನು ಹೂವಿನ ಮಾತು ಅಂತ ತಿಳ್ಕೊಂಡ್ಬಿಟ್ರು. ಏನು ಹೂವಿನ ಮಾತು ಅಂತ ತಿಳ್ಕೊಂಡ್ರೆ ಏನು? ಪುಷ್ಪ ಅಂದರೆ ಸ್ವರ್ಗ ಪಡೆಯೋದೇ ಸರಿ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು ಪುಷ್ಪಿತಾಂ ವಾಚಂ ಅಂತಕ್ಕದು. ಫಲ ಅಂತಕ್ಕೆ ಯಾವುದೀಗ? ಫಲ ಅಂತ ಹೇಳಿದರೆ ಮೋಕ್ಷ ಫಲ. ಅದು ಅರ್ಥ ಮಾಡ್ಕೊಳ್ಳೋದೇ ಹೋದರೆ ಇದು ಅರ್ಥನೇ ಆಗೋದಿಲ್ಲ. ಅಪರೆಂಟ್ ಮೀನಿಂಗಲ್ಲಿ ಏನೂ ಅರ್ಥ ಇಲ್ಲ. ಹೂವಂತೆ ಹಣ್ಣಂತೆ ಏನಿದು ಅಂತ ಹೇಳ್ತಾರೆ. ಮಾರ್ಕೆಟ್ಗೆ ಅವ್ರು ಬೇಕಾದ್ರೆ ಸಿಗುತ್ತಲ್ಲ, ಇವ್ರಿಗೇನು ಇಲ್ಲೇನು ಓದೋದು ಅಂತ ಅಷ್ಟೇ. ಅವನಿಗೆ ಬೇರೆ ವಿಷಯ ಗೊತ್ತಿಲ್ಲ ಅವನಿಗೆ. ಮೋಕ್ಷ ಫಲಮಪೇಕ್ಷ ಸ್ವರ್ಗಾದಿ ಪುಷ್ಪಯುಕ್ತಾಂ ವಾಚ್ಯಂ ಪ್ರವದಂತಿ. ಇದೆಲ್ಲ ಭಾಗವತ ಟ್ಯಾಲಿ ಆಗುತ್ತಾಗ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದ ಅಮೃತ ದ್ರವ ಸಂಹಿತಂ. ವೇದದ ಕಲ್ಪವೃಕ್ಷದಿಂದ ಎಂಥ ಫಲ ಇದು? ಅಮೃತ ದ್ರವ ಮೋಕ್ಷ ಕೊಡಿಸ್ತಕ್ಕಂಥದ್ದು ಇದು. ಇವರು ಫಲ ಸ್ವರ್ಗಾದಿ ಅಂತ ತಿಳ್ಕೊಂಡ್ಬಿಟ್ರಲ್ಲ, ತಪ್ಪಾಯಿತು. ನಾವೆಲ್ಲ ತಿಳ್ಕೊಂಡಿರೋದು ಹಾಗೆ. ಇವತ್ತು ಏನೇ ಮಾಡಿದರೂ ಕೂಡ ಇಷ್ಟಕ್ಕೆ ಮುಗಿದೋಗುತ್ತೆ ಅಂಥೇಳಿ ಮುಂದಿನ ನೋಡಿಲ್ಲ ನಾವು. ಮುಂದಿನ ನೋಡ್ತಾ ಹೋದರೆ ಆಗಾದ್ರೆ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ. ಯಾವುದೇ ಕತೆ ಹೇಳ್ತಾರಲ್ಲ, ಯಾವುದೋ ಮುದುಕಿ ಯಾರು ಮಜ್ಜಿ ಕೊಡ್ತು ಕುಡಿದು ಹೋಗ್ತಿದ್ರು ಅಷ್ಟೇ, ದುಡ್ಡು ಕೊಡ್ಸು ಅದು ಗಲಾಟೆ ಮಾಡಿ ಕಡಿಮೆ ಕೊಟ್ಟು ಹೋಗೋರು ಇರ್ತಾ ಇದ್ದಾರ. ರಾಜ ಮಹಾರಾಜ ಅವನಿಗೆ ರಾಜ ಅಂತ ಗೊತ್ತಿಲ್ಲ ಅವನಿಗೆ, ಯಾವುದೋ ಡ್ರೆಸ್ಸಲ್ಲಿದ್ದಾನೆ. ಕೊಟ್ಟರು, ನೋಡಿದೆ ಭಾರಿ ಚೆನ್ನಾಗಿತ್ತು. ಏನು ಮಾಡಿದೆ ಅವನು? ಓಡಿ ಜಾಗೀರಿ ಹಾಕ್ಕೊಟ್ಟು ಅವ್ನು ಮುನ್ನೆ ಜನ ಯೋಚನೆ ಮಾಡಬೇಡ, ಕಾಳುಗಳು ಕೊಟ್ಟು ಕಳಿಸಿಬಿಡ. ಅಂದರೆ ಯಾರಿಗೆ ಮಾಡ್ತಾನೆ ನೋಡಿ. ಇದೇ ವಕ್ತಿ ಇವರಿಗೆ ಕೊಟ್ಟರೆ ಏನಾಯಿತು, ಅವ್ರಿಗೆ ಕೊಟ್ಟರೆ ಆಯಿತು. ಒಂದೇ ಬ್ಯಾಂಕಲ್ಲಿ ಎಫ್ ಡಿ ಇಡೋದು ಆಗಿರುತ್ತೆ, ಎಸ್ ಬಿ ಇಡೋದು ಆಗಿರುತ್ತೆ. ಇಂಟ್ರೆಸ್ಟ್ ಚೇಂಜ್ ಆಗೋಲ್ಲ. ಆ ಥರ ಯಾವಾಗಲೂ ಕೂಡ ನಾವು ಆ ಕಡೆ ಯೋಚನೆ ಮಾಡಬೇಕು. ಹೆಚ್ಚು ಯಾವುದು ಬರುತ್ತೆ ಅಂತ ಇವೆಲ್ಲ ಕಾಮನ್ ಸೆನ್ಸ್ ಭಾರಿ ಉಪಯೋಗಿಸಿ ಕೊನೆಗೆ ಎಲ್ಲೋ ಇಟ್ಟು ಹಸರು ಹೋಗಿಬಿಡುತ್ತೆ. ಅದರ ಅಷ್ಟು ವಿಚಾರ ಮಾಡಬಾರ್ದು. ಸೆಕ್ಯೂರಿಟಿ ಸೆಕ್ಯೂರಿಟಿ ಫಸ್ಟು, ಡೆವಲಪ್ಮೆಂಟ್ ನೆಕ್ಸ್ಟ್. ಬರೀ ಅಟ್ರಾಕ್ಟ್ ಆಗ್ತಾರಲ್ಲ ಎಲ್ಲ ನೋಡ್ಕೊಂಡು ಒಂದು 5 ಡೇ ಬೀಗ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಯಾರ್ಯಾರು ಇರೋದಿಲ್ಲ. ಬೋರ್ಡ್ ಕೂಡ ಇರೋದಿಲ್ಲ. ಹತ್ತಿಗೆ ಬೇಕಾದ
ಅದೇ ವೇದ ಓದ್ದವರಲ್ಲ ಅದಕ್ಕೆ ಪುಷ್ಪದ ಬೇಗ ಅಟ್ರಾಕ್ಟ್ ಆಗಿಬಿಡ್ತಾರೆ ಬೇಗ. ಬೇಕಾಗಿಲ್ಲ ಅಂತ ಗಟ್ಟಿಯಾಗಿ ಹೇಳಬೇಕಾದ್ರೆ ಮೋಕ್ಷ ಫಲಮಪೇಕ್ಷ ಸ್ವರ್ಗಾದಿ ಪುಣ್ಯಯುಕ್ತಾಂ ವಾಚಂ ಪ್ರವದಂತಿ, ಸ್ವರ್ಗಾದಿ ಪುಷ್ಪಯುಕ್ತಾಂ ವಾಚಂ ಪ್ರವದಂತಿ. ವೇದವಾದರತಾಃ ಕರ್ಮಾದಿವಾಚಕ ವೇದವಾದರತಾಃ ತೈರ್ಯದನ್ ಮುಖ ಯತ್ ಮುಖತಃ ಉಚ್ಯತೆ ತತ್ರೈವ ರತಾಃ. ಅರ್ಥ ಬರೀತಾರೆ. ಮುಖತಃ ಉಚ್ಯತೆ ಅಪರೆಂಟ್ ಮೀನಿಂಗ್ ಅಂತ ಅರ್ಥ. ಅಪರೆಂಟ್ ಅಂದರೆ ಏನು? ಮೇಲ್ನೋಟದ ಅರ್ಥ. ಮೇಲ್ನೋಟದ ಅರ್ಥವನ್ನು ತಿಳ್ಕೊಂಡ್ಬಿಡ್ತಾರಲ್ಲ ವೇದವಾದ ರಥರವರು. ಏನು ವೇದವಾದ ರಥರಾಗಬಾರ್ದು, ಏನೋ ವೇದ ರಥರಾಗಬೇಕೆ ಹೊರತು ವೇದವಾದ ರಥರಾಗಬಾರ್ದು. ಕರ್ಮಾದಿವಾಚಕ ವೇದವಾದ ರಥಾಃ ಅಲ್ಲಿ ಇನ್ವಾಲ್ವ್ ಆದರೂ ಬಿಟ್ಬಿಟ್ರು. ನ ಅನ್ಯದಸ್ತಿ ಇತಿ ನೋಡಿ ಇಟ್ಕೊಂಡು ಬೇರೆ ನೋಡ್ಬೇಕು ನೀವು. ಇಷ್ಟಕ್ಕೆ ಅರ್ಥನ ಎಲ್ಲಿ ಸಂಬಂಧನೇ ಇಲ್ಲ, ಅಷ್ಟು ವ್ಯತ್ಯಾಸ ಆಗುತ್ತೆ. ಅದಕ್ಕೊಂದು ಕೊಟೇಶನ್ ಕೊಡ್ತಾರೆ. ಮತ್ತು ಪರೋಕ್ಷ ವಿಷಯ ವೇದಾಹ, ವೇದಗಳೆಲ್ಲ ನೇರ ವಿಷಯ ಹೇಳೋದಿಲ್ಲ. ಯಾತಕ್ಕೆ ಅಂದರೆ ಎಲ್ಲರೂ ಕೂಡ ಕೈ ಹಾಕಬಾರ್ದು. ಅದಕ್ಕೆ ತುಂಬಾ ಇವತ್ತು ಪ್ರೆಷಸ್ ಆಗ್ತಾ ಹೋದಂತೆ ಮತ್ತು ಅದರ ರಕ್ಷಣೆ ಮಾಡೋ ಜವಾಬ್ದಾರಿ ಬರುತ್ತೆ. ಕಂಡವರಿಗೆಲ್ಲ ತೋರಿಸೋವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಅವ್ನು ಎಷ್ಟೋ ಸರ್ತಿ ಕೆಲವು ವಿಷಯ ಒಳಗೆ ಬಿಡೋಲ್ಲ. ಇವತ್ತು ಕೊಳ್ಳೋಕ್ಕೆ ಬಂದಿದ್ದಾನೋ ಕದಿಲಕ್ಕೆ ಬಂದಿದ್ದಾನೋ ಸುಮ್ಮನೆ ನೋಡೋಕ್ಕೆ ಬಂದಿದ್ದಾನೋ 2 ಗಂಟೆ ನೋಡಿ ಯಾರು ವೆರಿ ಗುಡ್ ಬೇರೆ ಚೆನ್ನಾಗಿದೆಯಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು? ವ್ಯಾಪಾರನೇ ಮಾಡಲಿಲ್ಲ, ಸಿಟ್ಟು ಬರುತ್ತೆ. ಅದಕ್ಕೆ ಅಂಥವ್ರ ಮುಖ ನೋಡ್ತಾರೆ ಅವ್ರು ಫಸ್ಟ್, ಎಷ್ಟು ಪ್ರಾಮಾಣಿಕ ಎಷ್ಟಿದೆ ಅದನ್ನು ನೋಡಿಕೊಂಡು ಎಲ್ಲ ತೋರಿಸ್ತಾನೆ. ಹಾಗೆ ವೇದಗಳೆಲ್ಲ ಕೂಡ ಒಳ್ಳೆಯ ಅರ್ಥ ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ನಮ್ಮ ಅಪ್ರೋಚ್ ಹೇಗಿದೆ ಅಂತ ತೋರಿಸಿ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾರೆ. ಮೋಕ್ಷ ಫಲಮಪೇಕ್ಷ ಸ್ವರ್ಗಾದಿ ಪುಣ್ಯಯುಕ್ತಾಂ ವಾಚ ಪುಷ್ಪಯುಕ್ತಾಂ ವಾಚಂ ಪ್ರವದಂತಿ. ಅದಕ್ಕೆ ಪರೋಕ್ಷ ವಿಷಯ ವೇದಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಅದಕ್ಕೆ ಸ್ವಪ್ನದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೇಳೋದೇ ಒಂದು ಆಗದೇ ಒಂದು. ಗೊತ್ತಾಯ್ತು? ಸ್ವಪ್ನ ಮಾತುಗಳೆಲ್ಲ ಪರೋಕ್ಷ ಮಾತುಗಳೇ. ಮುಂದೆ ಬರುತ್ತೆ, ಸಾಧನಾಧ್ಯಾಯದಲ್ಲೇ ಬರುತ್ತೆ. ಈಗ ಮಾಡ್ತಾ ಇದ್ದಾರೆ ಅದೆಲ್ಲ ಹೇಳ್ತಾರೆ. ಗೊತ್ತಾಯ್ತಾ? ಯಾವುದೂ ಕೂಡ ಮೇಲೋಟದ ಅರ್ಥದಲ್ಲೇ ಬೇರೆ ಉದ್ದೇಶ ಇರುತ್ತೆ ಅವ್ರಿಗೆ, ನೇರ ಹೇಳೋದಿಲ್ಲ. ಅತ್ಯಂತ ಮುಖ್ಯವಾದ ವಿಚಾರಗಳನ್ನು ಯಾರೂ ಕೂಡ ಏನು ಮಾಡೋದು, ಬ್ಯಾಗ್ ಕೈಲಿಟ್ಕೊಂಡು ಹೋಗೋದು, ದುಡ್ಡು ಕೈಲಿಟ್ಕೊಂಡು ಹೋಗೋದು, ರತ್ನ ಕೈಲಿಟ್ಟು ಯಾರು ಹೋಗ್ತಾರಾ? ಕಡೆ ಏನಿಲ್ಲ ಅಂಬ ಹೋಗ್ತಿರ್ತಾರೆ. ಅದು ಸರಿ, ರತ್ನ ಕಾಪಾಡಬೇಕಲ್ಲ, ಜವಾಬ್ದಾರಿ ಅದು ಹೇಳ್ತಾರೆ. ಅದು ಮಾತಿಗೂ ಹಾಗೆ ಅರ್ಥ, ಒಳಗಿನ ಅರ್ಥ ಬೇರೆ ಇರುತ್ತೆ, ಹೊರಗಿನ ಅರ್ಥ ಬೇರೆ ಇರುತ್ತೆ. ಪರೋಕ್ಷ ವಿಷಯ ವೇದಾಹ ಒಂದು ವೇದ. ಆಮೇಲೆ ದೇವತೆಗಳು ಮಾತಾಡೋದು ಹಾಗೆ ಮತ್ತು ವೇದಗಳು ಇರೋದು ಹಾಗೆ. ಅದನ್ನು ಗೆಲ್ಬೇಕಾದ್ರೆ ಏನು ಮಾಡಬೇಕಾ? ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ. ಅವರೇನು ಮಾಡ್ತಾರಾಗ? ಸರಿಯಾಗಿ ನೋಡ್ಕೊಂಡು ಯೋಗ್ಯತೆ ತಕ್ಕ ಸರಿಯಾಗಿ ಉಪದೇಶವನ್ನು ಮಾಡ್ತಾರೆ. ಇದರ ಅರ್ಥ ಆಗೋದಿಲ್ಲ. ಈಗ ಮನೆಗೆ ಟಿ ವಿನ ತಂದು ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರು ಬಂದು ಸೆಟ್ ಮಾಡಿ ಕೊಡ್ತಾರೆ, ನಾವು ಮಾಡಿಕೊಡೋಕೆ ಕೆಟ್ಟೋಗ್ಬಿಡುತ್ತೆ. ಅದು ಟ್ಯೂನ್ ಮಾಡಿ ಹೋಗ್ಬೇಕು ಕರೆಕ್ಟಾಗಿ ಅವರು. ಗೊತ್ತಾಯ್ತಾ? ಅದು ಮಾಡದೆ ಹೋದರೆ ನಾವು ಮಾಡ್ಲಿಕ್ಕೆ ಹೋಗಿ ಕೆಟ್ಟೋಗಿ ಮನೆಗೆ ಕೆಡಿಸ್ಬಿಟ್ರೆ ಅವ್ನು ಮಾಡೋದಿಲ್ಲ. ಆಮೇಲೆ ನೀನು ಯಾರು ಮುಟ್ಲಕ್ಕೆ ಹೇಳಿದ್ರು ಅಂತ ಕೇಳ್ತಾರೆ, ಅವರೇ ಹ್ಯಾಂಡಲ್ ಮಾಡಬೇಕಲ್ಲ. ಪರೋಕ್ಷ ವಿಷಯ ವೇದಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಬಂದಿದೆ ಕೆಳಗೆ ಕೊಟೇಶನ್ ಬೇಕಾಷ್ಟು ಕೊಟ್ಟಿದೆ. ನ ವೇದೇಶು ಅಲ್ಪಬುದ್ಧೀನಾಂ ಬ್ರಹ್ಮತತ್ವಂ ಸಮೀಕ್ಷತೆ. ಅಲ್ಪಬುದ್ಧಿಯ ಜನಗಳಿಗೆ ವೇದಗಳಲ್ಲಿ ಬ್ರಹ್ಮತತ್ವ ಗೊತ್ತಾಗೋದಿಲ್ಲ, ಕರ್ಮ ಮಾತ್ರ ಗೊತ್ತಾಗುತ್ತಷ್ಟೆ. ಮಹಾಬುದ್ಧಿಸ್ತು ವೇದೇಶು ಪಶ್ಚೇತ್ ಬ್ರಹ್ಮೈವ ಕೇವಲ. ಮಹಾಬುದ್ಧಿವಂತರಾದರೆ ಏನು ಕಾಣುತ್ತೆ ಅವರಿಗೆ? ಹೇಳಿದ್ರೆ ಇನ್ನೂ ಸಿಂಪಲ್ ಹೇಳೋದಾದರೆ ಡಿ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ. ಅವನ ಪ್ರಕಾರ ಪೇಪರ್ ತುಂಡು ಅಷ್ಟೇ, ಓದಕ್ಕೆ ಬರ್ತಾಯಿಲ್ಲ ಅವರಿಗೆ. ಯಾರು ದುಡ್ಡು ಕೊಟ್ಟರು, 10 ರೂಪಾಯಿ ಕೊಟ್ಟರು, ಎಷ್ಟು ಖುಷಿ, ಇದು ಲಕ್ಷ ಬರ್ತಿದ್ದಾರೆ, ಅರ್ಥ ಆಗ್ತಾಯಿಲ್ಲ ಅವನಿಗೆ. ಅವ್ನು ಯಾವುದೋ ಒಂದು ಕೈಲಿ ಕೊಟ್ಟಿದ್ದಾರೆ, ಅಯ್ಯೋ 20 ರೂಪಾಯಿ, ಅವ ಆಶ್ಚರ್ಯ. ಇದರಲ್ಲಿ ಹೇಗೆ ತೊಗೋಬೇಕಿದ್ರೆ ಪರೋಕ್ಷ ಇದು. ಡೈರೆಕ್ಟ್ ಉಪಯೋಗಿಸೋಕೆ ಬರೋಲ್ಲ. ಹೇಗೆ ಉಪಯೋಗಿಸ್ಬೇಕು ಇದನ್ನು? ಬ್ಯಾಂಕಿಗೆ ಹಾಕಿ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ತೊಗೋಬೇಕು. ಆ ಪ್ರೊಸೀಜರ್ ಗೊತ್ತಿಲ್ಲ ಅವನಿಗೆ. ಏನು ಮಾಡ್ದ? ಡಿ ಬಿಸಾಕಿದ, 10 ರೂಪಾಯಿ ಇಸ್ಕೊಂಡು ಹೋದ. ಆ ಥರ ಆಗಿಬಿಡ. ಹಾಗೆ ಆಗಿರೋದು ವೇದ. ಆಚಾರ ಸೊರಬುಗಳಲ್ಲಿ ಬಿಸಾಕಿಲ್ಲೇನು ಇವತ್ತು? ಸೊರಬುಗಳಿದ್ರೆ ಅದು ಯಾರು ಕೆಲಸಕ್ಕೆ ಬರೋದಿದ್ದಾಗೆ. ಪಾರಾಯಣ ಕಷ್ಟ. ಪಾರಾಯಣ ಮಾಡೋರಿಗೆ ಅರ್ಥಜ್ಞಾನ ಇರಬಾರ್ದು, ಅಂಥವ್ರಿಗೆ ಪಾರಾಯಣ ಮಾಡಿಸ್ಬೇಕು. ಪಾರಾಯಣ ಅಂದರೆ ಸಾಮಾನ್ಯ ಅಲ್ಲ, ಅರ್ಥ ತಿಳಿದು ಅದು ಸದ್ಯ ಅವಲೋಕನ ಅಂತ ಹೇಳ್ತೀವಲ್ಲ, ಹಾಗೆ ಫಾಸ್ಟ್ ಅವಲೋಕನೇ ಪಾರಾಯಣ. ಪರೋಕ್ಷ ವಿಷಯ ವೇದಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಮತ್ತಿನ್ನೊಂದು ಮುಂದೆ ಕಂಟಿನ್ಯೂಷನ್. ಪ್ರತ್ಯಕ್ಷ ದ್ವಿಷಃ. ನೇರ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಗೊತ್ತಾ? ನೇರ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಆಫೀಸ್ಗೆ ಹೋದರೆ ಎಲ್ಲರೂ ಕಾಣ್ತಾರೆ, ಮುಖ್ಯ ಆಫೀಸರ್ ಕಾಣೋದಿಲ್ಲ. ಎಲ್ಲಿರ್ತಾನೆ ಅವರು? ಒಳಗೆ ಚೇಂಬರ್ ಒಳಗೆ ಇರ್ತಾನೋ, ದಾರಿಯಲ್ಲಿ ಓಡಾಡ್ಕೊತ ಓಡ್ತಿರಲ್ಲ ಅವ್ರು. ತಿಳಿತಾ? ಯಾಕಂದ್ರೆ ಮುಖ್ಯವಾದ ಒಳಗೆ ಹುಡುಕಬೇಕು ಹೋಗಿ ನಾವು. ದಾರಿಯಲ್ಲಿ ಓಡಾಡಲ್ಲ, ಮುಖ್ಯರಲ್ಲ ಅವರು. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ದೇವರು ಒಳಗೋಗಿದ್ದಾನೆ, ಹೃದಯ ಕಮಲದ ಒಳಗಿರೋದು. ಆ ಚೇಂಬರೇ ಬೇರೆ, ದೇವರಿರೋದು ಅಲ್ಲಿದ್ದಾರೆ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ. ಭಾಗವತದ ವಾಕ್ಯಗಳು ಹೇಳುತ್ತೆ, ನನ್ನನ್ನೇ ತಿಳಿಸ್ತಾ ಇದೆ, ಉದರಿಗೆ ಗೊತ್ತಾಗೋದಿಲ್ಲ. ಇತ್ಯಸ್ಯ ಹೃದಯ ಬ್ರಹ್ಮನ್
ಮಾಂತು ವೇದ ನ ಕಶ್ಚನ, ಯಾರೂ ತಿಳ್ಕೋಕ್ಕಾಗೋದಿಲ್ಲ. ಒಳಗಿನ ಅರ್ಥ ತಿಳ್ಕೊಬೇಕಾದ್ರೆ ಬೇರೆ ದಾರಿ ಇಲ್ಲ. ಇತಿ ಇತ್ಯಾದಿಭಿ ಪಾರೋಕ್ಷೇಣ ಪ್ರಾಯೋ ಭಗವಂತಂ ವದಂತಿ. ಪ್ರಾಯ ಸಾಮಾನ್ಯವಾಗಿ ಪಾರೋಕ್ಷೇಣನೇ ಹೇಳೋದು. ಭೋಗೈಶ್ವರ್ಯ ಗತಿಂ ಪ್ರತಿ ತತ್ಪ್ರಾಪ್ತಿಂ ಪ್ರತಿ, ಭೋಗೈಶ್ವರ್ಯ ಗತಿಯನ್ನೇ ಇವರು ಗುರುತಿಸ್ತಾರೆ. ತತ್ಪ್ರಾಪ್ತಿ ಫಲ ಏವ ವೇದಾಹ ಇತಿ ವದಂತಿ ಇತ್ಯರ್ಥ. ತಮಗಾಗಲಿಲ್ಲ, ಏನು ನಿಶ್ಚಯ ಮಾಡ್ಕೊಂಡ್ರು, ಇದು ಹಳೆ ಬಾರಿ ಎಷ್ಟು ಅಂತ ತಿಳ್ಕೊಂಡ್ಬಿಟ್ರಿ. ಮತ್ತೆ ನನಗಂತೂ ಆಗಲಿಲ್ಲ, ನೀವು ಹೋಗಪ್ಪ ಅಂತ ಹೇಳೋದಿಲ್ಲ. ಇದರ ಅರ್ಥನೇ ಎಷ್ಟು ಅಂತ ಹೇಳ್ಬಿಟ್ಟು ಏತಾವತಿಥಿ ನಿಶ್ಚಿತ, ಅಲ್ಲಿಗೇ ಎಂಡ್ ಮಾಡ್ಕೊಂಡ್ಬಿಡ್ತಾರೆ. ತೇಷಾಂ ಸಮ್ಯಕ್ ಯುಕ್ತಿ ನಿರ್ಣಯಾತ್ಮಿಕ ಬುದ್ಧಿ ಸಮಾಧೌ ಸಮಾಧ್ಯರ್ಥೆ ನಾವಿಧೀಯತೆ. ಆದ್ದರಿಂದ ಇಂಥವರಿಗೆಲ್ಲ ಬುದ್ಧಿ ಪ್ರಸನ್ನತೆ ಇದ್ದು ಮುಖ್ಯಾರ್ಥ ತಿಳ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಇವರಿಗೆ ಸಿಗೋದೇ ಇಲ್ಲ ಅದು. ಸಮ್ಯಕ್ ನಿರ್ಣೀತಾರ್ಥಾನಾಂ ಹಿ ಈಶ್ವರೇ ಮನಸ್ಸಮಾಧಾನಂ ಸಮ್ಯಕ್ ಭವತಿ. ಯಾವಾಗಲೂ ಕೂಡ ಅಷ್ಟೇ, ಒಂದು ದಾರಿ ಕನ್ಫರ್ಮ್ ಆಯಿತು, ಊರಿಗೆ ಹೋಗೋ ದಾರಿ, ಅವಾಗ ಹೋಗೋ ರೀತಿಯೇ ಬೇರೆ. ಹೇಗೆ ಹೋಗ್ತಾನೋ ಅವನು, ಡೌಟ್ ಇದ್ದಾಗ ಹೋಗೋದು, ಮೆಲ್ಲಿಗೆ ಹೋಗೋದು, ನಿಲ್ಲಿಸೋದು, ಕಂಡವ್ರನ್ನೆಲ್ಲ ಕೇಳ್ತಾ ಕೊಡೋದು, ಧರ್ನಿ ಬಂದಾಗ ನಿಲ್ಲಿಸ್ಬಿಡೋದು. ಮತ್ತೆ ಯಾಕಂದ್ರೆ ಖಚಿತ ಆಗಿಲ್ಲ ಅವನಿಗೆ. ನಮ್ಮ ಗುರಿ ನಿಶ್ಚಯ ಆದಮೇಲೆ ಅದು ಹೋಗೋ ರೀತಿಯೇ ಬೇರೆ. ದಾರಿ ರಾಯರಂಥವ್ರು ಭಾರಿ ದೊಡ್ಡವರಾದ್ರಿಂದ ಏನಿತ್ತು ಅವ್ರ ಲೈಫ್ ಯಾಕೆ ನೋಡ್ಬೇಕು ನಾವೀಗ, ಬದುಕಿನ ರೀತಿಯೇ ಬೇರೆ ಇತ್ತು. ಗೊತ್ತಾಯ್ತಾ? ಕ್ಯಾಶುವಲ್ ವಾಕಿಂಗ್ ಹೋಗೋ ರೀತಿ ಬೇರೆ, ಆಫೀಸ್ಗೆ ಹೋಗೋ ರೀತಿ ಬೇರೆ, ಹರಟೆ ಹೊಡ್ಲಿಕ್ಕೆ ಹೋಗೋ ರೀತಿ ಬೇರೆ, ಏನೋ ಅನೇಕ ಇರ್ತದೆ. ಅವ್ರು ಹೋಗೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಯಾತಕ್ಕೆ ಹೋಗ್ತಾನೆ ಅಂತೇಳಿ. ಸೀರಿಯಸ್ನಾಗಿಲ್ಲ ಅಂದರೆ ಎಲ್ಲ ಬೇರೆ ಕೆಲಸಕ್ಕೆ ಹೊರಟಾರೆ ಅಂತ ಅರ್ಥ. ನತಸ್ಯ ಸಮಾಧೌ ಸಮಾಧ್ಯರ್ಥಂ ನ ವಿಧೀಯತೆ ಸಮ್ಯಕ್ ನಿರ್ಣೀತಾರ್ಥಾನಾಂ ಹಿ ಈಶ್ವರೇ ಮನಸ್ಸಮಾಧಾನಂ ಸಮ್ಯಕ್ ಭವತಿ. ಸರಿಯಾಗಿ ಅರ್ಥ ತಿಳ್ಕೊಂಡು ಮಾತ್ರನೇ ದೇವರ ಬಗ್ಗೆ ಏನಿರುತ್ತೆ ಮನಸ್ಸಮಾಧಾನ ಅಂದರೆ ಏನು, ಟೋಟಲ್ ಕಾನ್ಸಂಟ್ರೇಷನ್, ನಿಶ್ಚಿಂತೆ. ತದ್ಧಿ ಮೋಕ್ಷ ಸಾಧನಂ, ಅದು ಮೋಕ್ಷ ಸಾಧನ ಹೊರತು ಬರೀ ಜ್ಞಾನ ಮೋಕ್ಷ ಸಾಧನ ಅಲ್ಲ. ಹೇಗಿರ್ಬೇಕು ಜ್ಞಾನ? ಅದು ನಿಶ್ಚಿತ ಜ್ಞಾನ ಆಗಬೇಕು. ಎಷ್ಟು ನಿಶ್ಚಿತ ಆಗಬೇಕು? ಸಾಕ್ಷಿಗೃಹೀತ ನಿಶ್ಚಯ ಆಗಬೇಕು. ಸಾಕ್ಷಿ ಬಂದ ಡೌಟೇ ಇಲ್ಲ, ಆ ಸ್ಥಿತಿ ಬರ್ತಾರೆ. ಯಾವುದು? ಸಮ್ಯಕ್. ಅದೇ ಸಮ್ಯಕ್ ನಿಶ್ಚಿತ ಅರ್ಥ ಅಂದರೆ ಸರಿಯಾದ ಜ್ಞಾನ ಹೊಂದಿರಬೇಕು. ಅದಕ್ಕೆ ಸಾಂಖ್ಯ ಶಬ್ದಕ್ಕೆ ಅರ್ಥ, ಮತ ಅಲ್ಲ, ಇದು ಅರ್ಥ. ತದ್ಧಿ ಮೋಕ್ಷ ಸಾಧನ ಮುಕ್ತಂಚ ಏತತ್ ಅನ್ಯತ್ರ, ಇದನ್ನು ಹೇಳಿದ್ದಾರೆ. ಇದೇ ಮತ್ತು ಡೈರೆಕ್ಟ್ ಬರೋದು ಮುದ್ದೆ ಸ್ವಾರಸ್ಯ ಗೊತ್ತಾಗುತ್ತೆ ಯಾತ್ರೆ ಯಾಕೆ ಕೋಟ್ ಮಾಡಿದ್ರು ಅಂತೇಳಿ. ಭರತ ಉಪದೇಶ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಅರ್ಥ ಆಯಿತು, ಭಾರಿ ಆಶ್ಚರ್ಯ ಆಯ್ತು ನನಗೆ. ನನಗೆ ಆಶ್ಚರ್ಯ, ನಾನು ಸಾಕಷ್ಟು ವೇದ ಓದಿದ್ದೇನೆ, ನನಗೆ ಯಾಕೆ ಗೊತ್ತಾಗಲಿಲ್ಲ ಅಂತ ಕೇಳಿದೆ. ಸೇಮ್ ಇದು ಸೀಕ್ವೆನ್ಸಿಗೆ ಇದೇ ಇರೋದು. ಯಾಕೆ ಗೊತ್ತಾಗಲಿಲ್ಲ ಇದು ಶ್ಲೋಕ ಇದ್ದಾಗ ಯಾಕೆ ಗೊತ್ತಾಗಲಿಲ್ಲ ಅಂದರೆ ರತಶ್ಚ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸ. ಯಾವನಿಗೆ ವೈರಾಗ್ಯ ಇಲ್ಲ ಅವನಿಗೆ ಒಳಗಿನ ಅರ್ಥ ಆಗೋ ಸಾಧ್ಯತೆಯೇ ಇಲ್ಲ. ಸ್ವಪ್ನೇ ನಿರುಕ್ತ್ಯ ಗೃಹವೇಧ ಸೌಖ್ಯಂ. ಈ ಮನಸ್ಸಿನ ಮನೆ ಮಠ ಇತ್ಯಾದಿಗಳ ಕೆಲಸ ಎಂಥದ್ದು ಅಂದರೆ ಸ್ವಪ್ನ ಇದ್ದ ಹಾಗೆ, ತಿರುಕನ ಕನಸೋತೀವಲ್ಲ ಹಾಗೆ. ಇದು ನಂಬ್ಕೊಂಡು ಏನು ಮಾಡಿಕೊಡೋದು, ಕೆಲಸದಲ್ಲಿ ಲಾಟ್ರಿ ಬಂತು ಎದ್ದು ರಿಸೈನ್ ಮಾಡ್ಕೊಂಡ್ಬಿಟ್ಟ. ನೋಡಿ, ಬೆಳಿಗ್ಗೆ ಕೆಲಸಕ್ಕೆ ರಿಸೈನ್ ಮಾಡಿದೆ, ಎಷ್ಟು ದೊಡ್ಡ ಲಾಟ್ರಿ ಬಂತು, ಅಲ್ಲಿ ಕನಸೇ ಅಲ್ಲೇ ಬಂದೇ ಇಲ್ಲ ಈ ಕಡೆಗೆ, ಸತ್ಯ ಅಂತ ತಿಳ್ಕೊಂಬಿಟ್ಟ. ಕನಸು ಸತ್ಯ, ಆದರೆ ಅದು ಸಿಕ್ಕಿರೋದು ಅದಲ್ಲ, ವಾಸನ ಅಷ್ಟೇ. ಇವತ್ತು ಡ್ರಾಫ್ಟನ್ನು ಪಿಕ್ಚರ್ ಕೊಟ್ಟರೆ ಎಷ್ಟು ಕ್ಯಾಶ್ ಆಗುತ್ತಾ? ಡ್ರಾಫ್ಟರ್ ಫೋಟೋ ಮಾಡಿಬಿಟ್ಟು ಒಂದು ಡ್ರಾಫ್ಟ್ ಕೊಟ್ಟಿರ್ತಾರೆ ಲಕ್ಷದ್ದು, 8 ಕಾಪಿ ಮಾಡಿಬಿಡೋದು, 8 ಕೊಡ್ತಾರೆ. ಅದಕ್ಕೆ ಏನಾಗಬೇಕು? ಅದಕ್ಕೆ ಒರಿಜಿನಲ್ಲೇ ಆಗಬೇಕು. ಆದರೆ ವರಿಯ ಶ್ರೇಷ್ಠ, ಗರೀಯಸಿ ವರೀಯಸಿ ಶ್ರೇಷ್ಠ. ಶ್ರೇಷ್ಠ ಅಂದರೆ ಯಾವುದು? ವೇದಗಳು. ವರೀಯಸಿ ವಾಚ ಅಂದು ವರೀಯಸ್ಯ ವಾಚ ಅಂದರೆ ಏನರ್ಥ? ಅದಕ್ಕೆ ವೇದವಾಕ್ಯಗಳು, ದೊಡ್ಡ ವೇದವಾಕ್ಯಗಳು. ಬಟ್ ಇನ್ನು ಬೆನಿಫಿಟ್ ಆಗ್ತಾ ಇಲ್ಲ ಅವನಿಗೆ. ಯಾತಕ್ಕೆ ಅಂದರೆ ವೈರಾಗ್ಯನೇ ಇಲ್ಲ ಅವನಿಗೆ. ಹೇಳಿಲ್ಲ, ಎಷ್ಟು ಚೆನ್ನಾಗಿ ಬಡಿಸಿದ್ರು ಕೂಡ ಹಸಿವೆನೇ ಇಲ್ಲ, ಏನು ಊಟ ಮಾಡ್ತಾನೆ? ಹಸಿವೆ ಇಲ್ಲದೆ ಹೋದರೆ ಊಟ ರುಚಿಸೋದಿಲ್ಲ. ಗೊತ್ತಾಯ್ತು? ಅದೇ ರೀತಿ ಹಸಿವೆ ಅಂದರೆ ವೈರಾಗ್ಯ ಇರಬೇಕು. ಯಾವುದರಲ್ಲಿ ವೈರಾಗ್ಯ ಇಲ್ಲ ಅವನಿಗೆ ಎಂದೂ ಕೂಡ ಅನ್ನದ ರುಚಿ ಗೊತ್ತಾಗೋದಿಲ್ಲ. ಇವನಿಗೆ ಜ್ಞಾನದ ರುಚಿ ಗೊತ್ತಾಗೋದಿಲ್ಲ ವೈರಾಗ್ಯ ಇಲ್ಲದವರಿಗೆ. ಅದಕ್ಕೇನೆ ಮದ್ದು ಸಿಕ್ಕರು ಅಂತ ಪಾಠ ಹೇಳೋದಲ್ಲ. ವೈರಾಗ್ಯ ಎಷ್ಟಿದೆ ನೋಡಬೇಕು. ಜ್ಞಾನಕ್ಕೋಸ್ಕರ ಬಂದಿದ್ದಾನೋ ಇಲ್ಲೋ ನೋಡಬೇಕು. ಫಸ್ಟ್ ಜ್ಞಾನಕ್ಕೆ 1 ವರ್ಷ ಪರೀಕ್ಷೆ ಮಾಡಬೇಕಂತ. ದೋಷ ಕಂಡ್ರೆ ಕಳಿಸ್ಬಿಡ, ಹೇಳ್ಕೊಡ್ಬಾರ್ದು. ಯಾಕೆ ಮಿಸ್ಯೂಸ್ ಮಾಡ್ಕೋತಾನೆ ಅಂತ ಅರ್ಥ. ಅದಕ್ಕೆ ಎಂತೆಂಥ ಶಿಕ್ಷೆ ಕೊಡ್ತಿದ್ರು ಗೊತ್ತಾ? ಪರೀಕ್ಷೆ ಅಂತ ಕೇಳಿದರೆ ಅವ್ನು ಬಿಟ್ಟೋದ್ರೆ ಸಾಕಪ್ಪ ಪರೀಕ್ಷೆ ಕೊಡ್ತಿದ್ರು, ಹೋದರೆ ಹೋಗಲಿ ಅಂತೇಳಿ. ಕೆಲವರು ಬಿಡ್ತಿದ್ದಿಲ್ಲ, ಇನ್ನೂ ಇದ್ದರೆ ಇನ್ನೂ ಮಾಡ್ತೀನಿ ನಾನು. ಅವರು ಹೇಳ್ತಾಯಿದ್ರು ತಲೆ ಮೇಲೆ ಕೈ ಇಟ್ಟರೆ ಜ್ಞಾನ ಬಂತು ಅಂತ. ಅಷ್ಟರ ಮಟ್ಟಿಗೆ ಸಿದ್ಧಿ ಇರ್ತಿತ್ತು. ಇವತ್ತು ಆ ಥರ ಮಾಡಿದರೆ ಮೊದಲೇ ಬರೋದಿಲ್ಲ, ಒಬ್ಬೊಬ್ಬನು ಸಿಗೋದಿಲ್ಲ. ಆಮೇಲೆ ಆ ರೀತಿ ಕರ ಹಾಕಿ ಯಾರ್ಯಾರು ಸಿಗೋದಿಲ್ಲ. ಯಾಕೆಂದರೆ ನಮಗೇನು ಗ್ರಾಚಾರ ಅಂತ ಹೇಳ್ತಾರೆ. ಅದು ಪ್ರೆಸೆಂಟ್ ಮಾಡಿಲ್ಲ. ಶಾಸ್ತ್ರದ ವೈಶಿಷ್ಟ್ಯನ ಸರಿಯಾಗಿ ಪ್ರೆಸೆಂಟ್ ಮಾಡಿದರೆ ಅರ್ಥ ಆಗುತ್ತೆ. ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಯಾರಿಗೆ ಗೃಹಮೇಧಿ ಸೌಖ್ಯ ಅಂದರೆ ಏನು? ಮನೆ ಮಠ ಇತ್ಯಾದಿಗಳ ಸುಖವನ್ನು ಯಾರು ಹೇಯ ಅಂತ ತಿಳ್ಕೊಂಡಿಲ್ಲ,
ಅವರಿಗೆ ಯಾವ ಗ್ರಂಥ ಕೊಟ್ಟರು ಅರ್ಥ ಆಗಲ್ಲ. ಗೊತ್ತಾಯ್ತಾ? ಹಸಿವಿಲ್ಲದವನಿಗೆ ತಿನ್ನಲಿಕ್ಕೆ ಬೇಡ ಅವರಿಗೆ ಎನ್ನೇ ತಿಂತಾನೆ. ಹಾಗಾಗಿ ತ್ರೈಗುಣ್ಯ ವಿಷಯ ಈಗ ಅದಿಷ್ಟು ಇಲ್ಲಿ ಓದ್ಬೋದು. ಯಾವುದನ್ನು ತಾತ್ಪರ್ಯ ಓದ್ಬೋದು. ಅದಿಲ್ಲ, ಗೊತ್ತಾಗ್ಬಿಟ್ಟಿದೆ ಆಗಲೇ. ನಾಳೆನೇ ಓದೋಣ. ಹಾಂ, ಇಲ್ಲಿ ಓದೋದು ಶ್ಲೋಕರು ಭಾರಿ ತುಂಬ ಏನೂ ಅರ್ಥ ಆಗೋ ಸಂಭವ ಇಲ್ಲ. ಇದು ಹೇಗೆ ವೇದ ಅರ್ಥ ಆಗೋದಿಲ್ಲ, ಈ ಶ್ಲೋಕದ ಅರ್ಥನೂ ಆಗೋದಿಲ್ಲ. ಫಸ್ಟ್ ವರ್ಕ್ ಆಚಾರ್ಯರು 15 ವರ್ಷ ಅಷ್ಟೇ ಇದು ಬರೆದಾಗ ಆಚಾರ್ಯರಿಗೆ ಆ ವಯಸ್ಸು ಬರೆದ ರೀತಿ ನೋಡಬೇಕು. ಯಾವ ಪರ್ಫೆಕ್ಷನ್ನು, ಯಾವ ವರ್ಡಿಂಗ್ಸು, ಎಷ್ಟು ಅರ್ಥ. ಆ ಕಾಲಕ್ಕೆ ಯಾರ್ಯಾರಿಗೂ ಗೊತ್ತಿರಲಿಲ್ಲ ವಿಚಾರಗಳು. ಅದು ಯಾವುದು ಹೆಚ್ಚು ಡಿಫಿಕಲ್ಟ್ ಮಾಡಲ್ಲ ಅವರು. ಬಾಲಸಂಘಮಪಿ ಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತ. ಇವತ್ತು ಡಿಫಿಕಲ್ಟ್ ಮಾಡೋದು ಪಾಂಡಿತ್ಯ ಅಂತ ಹೇಳ್ಕೊತಾರೆ. ಅಲ್ಲ, ಸಿಂಪಲ್ ಮಾಡಿದರೆ ಪಾಂಡಿತ್ಯ. ಅರ್ಥ ಆಯ್ತಾರೆ ನಿಮಗೆ? ಒಬ್ಬ ಎಕ್ಸ್ಪರ್ಟ್ ಆದವನು ಏನು ಮಾಡ್ತಾನೆ ಗೊತ್ತಾ? ಸಿಂಪಲಾಗಿ ಹೇಳ್ತಾನೆ. ಎಕ್ಸ್ಪರ್ಟ್ ಆಗದೆ ಅವನು ಏನು ಮಾಡ್ತಾನೆ? ಯಾತಕ್ಕೆ ಗೊತ್ತಾ? ತಾನು ಗೊತ್ತಿಲ್ಲ ಅಂತ ಗೊತ್ತಾಗಬಾರ್ದು ಅಂತ ಏನು ಮಾಡ್ತಾನೆ ಅವನು? ಏನೇನೋ ಪದ ಉಪಯೋಗಿಸ್ತಾರೆ. ಯಾಕೆಂದರೆ ಪಂಡಿತಾರಕ್ಕೆ ಹೋಗ್ಬಿಡಲಿ ಸಾಕು, ಅವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಿಲ್ಲ ಅಂತ ಹೋಗ್ಬಿಡ್ತಾರೆ. ಇವ್ರಿಗೆ ಗೊತ್ತಿಲ್ಲ ಪಾಪ ಅಂತ ಹೇಳಿದ್ರೆ ಒಳ್ಳೆ ಎಕ್ಸ್ಪರ್ಟ್ ಅಂತ ಹೇಳಿ ಏನು ಮಾಡೋಕ್ಕೆ ತಕ್ಷಣ ನೋಡ್ದ. ಸುಮ್ಮನೆ ಮುಟ್ಟಾಗಿ ಲಾಕ್ ಬರ್ತಾರಲ್ಲ ಕೆಲವರು, ಕರ್ಕೊಂಬರ್ತೀವಲ್ಲ, ಅವು ಏನು ಫಸ್ಟ್ ನೋಡ್ತಾನೆ, ಸರಿಯಾಗಿ ಒಂದ್ಸತಿ ನೋಡ್ತಾನೆ, ಕೀ ತೆಗಿತಾನೆ, ಫಸ್ಟೇ ಓಪನ್ ಮಾಡ್ತಾನೆ. ಅವನು ಸ್ಟಡಿ ಮಾಡ್ತಾನೆ ಫಸ್ಟ್. ಅವನು ಸರಿಯಾಗಿ ನೋಡಿ ತೆಗೆದ ಅಂದರೆ ಓಪನ್ ಆಯಿತು ಅಂತಲೇ ಅರ್ಥ. ಅದೆಲ್ಲ ಸ್ಟಡಿ ಮಾಡಿ ಇವೆಲ್ಲ ಇರೋದು ಒಂದು 100 ತೆಗಿತಾ ಕೂತಾರೆ. ಎಷ್ಟಿಗೆ ಆಗೋದು 2 ಸಾರಿ ಏನು ತೆಗಿತಾನೆ ಇರ್ತಾನೆ. ಮತ್ತು ಒಂದೇ ಸರ್ತಿ ತುಂಬ ಜನ ಒಂದು ಸರ್ತಿ ತಕ್ಷಣ ತೆಗೆದುಬಿಡ್ತಾರೆ. ಅಷ್ಟು ಮಟ್ಟಿಗೆ ಕೆಲವು ಸರ್ತಿ ಗೊತ್ತಾಗುತ್ತೆ, ತಕ್ಷಣ ಬರೋದಿಲ್ಲ. ಬಟ್ ಕೀ ಅದೇನೆ, ಸ್ವಲ್ಪ ಇದು ಮಾಡ್ತಾನೆ, ಫೈಲಿಂಗ್ ಮಾಡಿ ಮಾಡ್ತಾನೆ ಬಂದುಬಿಡು. ಅದು ಎಕ್ಸ್ಪೀರಿಯನ್ಸಿಂದ ಬರೋದು ಅವೆಲ್ಲ ಕೂಡ. ಏನ ವಾಚಃ ಸಮಾಸನ್ ವರೀಯಸೀರಪಿ ವಾಚಃ. ದೊಡ್ಡ ಶ್ರೇಷ್ಠವಾದ ವೇದಾದಿ ವಾಕ್ಯಗಳನ್ನು ಸಮಾಸನ್ ಆಶ್ರಯಿಸಿದರೂ ಸಹ ಏನೂ ಕೆಲಸಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಯಾವ ಕೆಲಸಕ್ಕೂ ಬರೋದಿಲ್ಲ. ಎಷ್ಟೋ ದೊಡ್ಡ ಕೆಲಸದಲ್ಲಿದ್ದು ಡಿಸ್ಮಿಸ್ ಆದವರು ಇದ್ದಾರೆ. ಗೊತ್ತಾಯ್ತಾ? ಏನೋ ಮಾಡ್ಲಿಕ್ಕೆ ಹೋಗಿ ಕಳ್ಕೊಂಬಂದ್ಬಿಡ್ತಾರೆ. ಆ ಥರ ಆಗುತ್ತೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅದು ನಾಳೆ ಪಾಠ ಇದೆ. ಓಂ ನಾಳೆ ಇದೆ. ಇವಾಗಲೇ ಬೇಡ, ಕನ್ಫ್ಯೂಸ್ ಆಗಿಬಿಡುತ್ತೆ ಬೇಡ. ನಾಳೆ ಇದೆ ಅಷ್ಟೇ. ನಾಳೆ ಪಾಠ ಇದೆ.